ಲೇ ಸ್ವಾಮಿ, ನೋ ಫೈಟಿಂಗ್ಸ್, ಹೊಡೆದಾಟ ಬೇಡ. ಏನೇ ಮಾತಾಡ್ತಿದ್ರು ಕೂತ್ಕೊಂಡು ಮಾತಾಡೋಣ. ಮುಟ್ಟಾಳ ಕೂತಿದ್ದವನ್ನ ಮೇಲೆ ಹೇಳೋ ಹಾಗೆ ಮಾಡಿ ಮತ್ತೆ ಕೂರೋಣ ಅಂತ ಹೇಳ್ತಾ ಇದ್ಯಾ? ವಲ್ಲಭ, ಈ ಕಡೆ ಬರೋ. ಸ್ವಾಮಿ, ಇವನೇನೋ ಉತ್ತರ ಕುಮಾರನ್ ಪೌರುಷ ತೋರ್ಸಕ್ಕೆ ಇಲ್ಲಿಗೆ ಬಂದೇ ಹೊರತು ನಿಮ್ಗೆ ತೊಂದ್ರೆ ಮಾಡಕ್ಕೆ ಅಂತ ಅನ್ಕೋಬೇಡಿ ಸ್ವಾಮಿ. ನಿನ್ನ ಮಗ ನನ್ನ ಜಟೆ ಕೂಡ ಮುಟ್ಟೋಕ್ ಸಾಧ್ಯ ಇಲ್ಲ ತಿಲೋತ್ತಮ. ಯಾವಾಗ ಸ್ನಾನ ಮಾಡಿದ್ದೋ ಏನೋ, ನಾನ್ಯಾಕೆ ಅದನ್ನ ಮುಟ್ಟಕ್ ಹೋಗ್ಲಿ? ಸುಮ್ಮನಿರುವಲ್ಲ, ನೀನ್ ತಲೆ ಕೆಟ್ಟೊಂತರ ಆಡ್ಬೇಡ. ಆಂಟಿ ಮುಖ ನೋಡ್ಕೊಂಡು ನಿನ್ಗೇನು ಮಾಡ್ದಿರ ಅವ್ರು ಸುಮ್ಮನಿದ್ದಾರೆ ಅಷ್ಟೇ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಹೂತಾಕ್ಬಿಟ್ಟಿರೋರು. ಮಾರಣ ಸ್ವಾಮಿ, ತಾಯಿ ಮೇಲೆ ಪ್ರೀತಿಯಿಂದ ನನ್ ಮಗ ನಿಮ್ಮನ್ನ ಕೇಳ್ತೀನಿ ಅಂತ ಬಂದ. ಮಾಮ್, ಕೇಳೋದಕ್ಕಲ್ಲ ಮಾಮ್, ಕಿತ್ ಬಿಸಾಕ್ತೀನಿ ಅಂತ ಹೇಳಿ ಅವಯ್ಯಂಗೆ. ಏಯ್ ಸುಮ್ನೇರ ನೀನು, ತಮಾಷೆ ಮಾಡ್ಬೇಡ ನೀನು. ರೇ ಸ್ವಾಮಿ, ಅಲ್ಲ ನೀವ್ ಹೇಳಿದ್ದೇನು ಇಲ್ಲಿ ನಡೀತಿರೋದೇನ್ರಿ? ಬುದ್ಧಿಹೀನ ನೀನು. ನಾಲ್ಗೆ ಹರಿಬಿಟ್ರು ಕ್ಷಮಿಸ್ತಾ ಇದ್ದೀನಿ. ಎಲ್ಲಿ ಹಳಿ ತಪ್ತು ಅಂತ ಅರ್ಥ ಆಗೋ ಹಾಗೆ ಹೇಳಿದ್ರೆ ಒಳ್ಳೇದು. ಅಲ್ಲ ಮಗ ಅಂದ್ರೇನು? ಪಾಪ ಇಲ್ದೇ ಇರೋದು ಅಂತ ಹೇಳಿದ್ರಿ. ಆದ್ರೆ ಮನೇಲಿ ಇಬ್ರು ಹೆಣ್ಮಕ್ಳಿದ್ದಾರೆ. ಅವ್ರಿರೋ ಜಾಗದಿಂದ ಸೀರೆ ಕೆಳಗ್ ಬಂದು ನಮ್ಮ ಮಾಮ್ ಕುತ್ಕೆಗೆ ಗಟ್ಟಿಯಾಗಿ ಸುತ್ಕೊಂತು. ಸ್ವಲ್ಪ ತಡ ಆಗಿದ್ರು ನಮ್ಮ ಮಾಮು ಈಜಿಪ್ಟ್ ಮಮ್ಮಿ ಆಗಿರೋರು. ಜೀವಂತವಾಗೇ ಇದಾರಲ್ಲ. ನಾನಿವತ್ತು ಬದುಕಿ ಉಳ್ದಿದ್ದಕ್ಕೆ ಇಲ್ಲಿ ತನಕ ಬರೋ ಹಾಗಾಯ್ತು ಸ್ವಾಮಿ. 1 ನಿಮಿಷ ತಡ ಆಗಿದ್ದಿದ್ರು ನನ್ ಉಸಿರೇ ನಿಂತು ಹೋಗಿರೋದು. ಈ ತಿಂಗಳಲ್ಲಿ ಸಾವೇ ಆಗಲ್ಲ ಅಂದಿದ್ರಲ್ಲ ಸ್ವಾಮಿ. ಆದ್ರೆ ಆಂಟಿ ಕುತ್ತಿಗೆಗೆ ಸೀರೆ ಸುತ್ಕೊಂಡಿತ್ತು. ನೀವ್ ಹೇಳ್ದಾಗ ನಡೀದೇನೆ, ನಾವ್ ಅನ್ಕೊಂಡಾಗೆ ಆಯ್ತು. ನಿಂದಿಸೋದನ್ನ ನಿಲ್ಸಿದ್ರೆ ವಿಧಿ ಸಂಧಿಸೋದ್ರ ಬಗ್ಗೆ ವಿವರಿಸ್ತೀನಿ. ಹೇಳಿ ಸ್ವಾಮಿ. ಸಾಯಲ್ಲ ಅಂತ ಹೇಳಿದ್ದೆ, ಆದ್ರೆ ಸಾವು ಬಂದು ಹೋಗುತ್ತೆ ಅಂತ ಹೇಳಿದ್ನೋ ಇಲ್ವೋ? ಹೆಲೋ, ಆ ಸಾವೇನ್ ಸ್ವೀಪರ ಇಲ್ಲ ಕೀಪರ ಬೆಳಗ್ಗೆನೆ ಮನೆಗ್ ಬಂದು ಹೋಗೋದಕ್ಕೆ? ನಾವು ಬದುಕೋದಿಕ್ಕೆ ಕಾರಣ ಮರಣ ಕಣೋ ಮೂರ್ಖ. ನೆರಳಿನ ಹಾಗೆ ನಮ್ಮ ಬೆನ್ನಿಗೆ ಅಂಟಿರುತ್ತೆ ಸಾವು. ವಿಧಿ ಅನುಸಾರ ಅಪಾಯಕ್ಕೊಳಗಾಗಿ ಸಾವನ್ನಪ್ಪುತ್ತಾರೆ. ನನ್ ಹಣೆ ಬರ ಹೀಗಿದೆ ಅಂತ ಅರ್ಥ ಮಾಡ್ಕೊಳಕ್ಕೂ ಮೊದ್ಲು ಸಂದೇಹನ ಬಗೆಹರಿಸ್ಕೋಬೇಕು. ರಿಲ್ಯಾಕ್ಸ್ ಆಂಟಿ, ಟೆಸ್ಟಲ್ಲಿ ನಾವು ಪಾಸ್ ಆದ್ವಿ. ಎಸ್. ಯಾವ್ದಕ್ಕೂ ಇರ್ಲಿ, ಗಾನವಿ ಕೈನ ಟಚ್ ಮಾಡ್ಬಿಡಿ ಮಾಮ್. ಮುಂದೆ ಯಾವತ್ತಾದ್ರೂ ಡೌಟ್ ಬಂದ್ರು ಬರ್ಬೋದು. ನಥಿಂಗ್, ಏನೂ ಆಗ್ಲಿಲ್ಲ. ಈ ಮಕ್ಕಳಿಂದ ನನ್ಗೆ ಯಾವ ತೊಂದ್ರೆನೂ ಇಲ್ಲ. ನನ್ ಕೈಯಿಂದ ಸತ್ತಿರೋ ಗಾಯತ್ರಿ ದೇವಿ ಇಲ್ಲಂತೂ ಇಲ್ಲ. ಈ ಸಲ ಸುಮ್ನೆ ಎಲ್ಲ ಸ್ಯಾಂಕ್ಷನ್ ಮಾಡಕ್ ಹೋಗ್ಬೇಡಿ. ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡಿ. ಡನ್ ಬ್ರೋ, ಮೀಟಿಂಗ್ ಅರೇಂಜ್ ಮಾಡ್ತೀನಿ. ಓಕೆ ಬಾವಾ, ಸ್ವಲ್ಪ ಮಾತಾಡ್ಬೇಕಿತ್ತು. ಬಿಸಿ ಇದ್ರೆ ಆಮೇಲೆ ಬರ್ತೀನಿ. ಪರವಾಗಿಲ್ಲ ಸುಮ್ಮನ. ಏನ್ ವಿಷಯ ಹೇಳು. ಕೊಡೋದು ತಗೊಳ್ಳೋದ್ ಬಗ್ಗೆ ಜಾಸ್ತಿ ಸಮಯ ಹಿಡಿಯಲ್ಲ, ನೀವ್ ಒಪ್ಕೊಂಡ್ರೆ. ನೇರವಾಗಿ ಹೇಳಿದ್ರೆ ಟೈಮ್ ವೇಸ್ಟ್ ಆಗಲ್ಲ. ಯಾಕೆ ಸಿಟ್ ಮಾಡ್ಕೋತೀಯ ವಿಕ್ರಾಂತ್? ಇವನ್ ಸಂಸಾರದಲ್ಲಿ ಎಲ್ಲ ರಿವರ್ಸ್ ಆಗೇ ಇದೆ. ಹೇಗೆ 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 ಸ್ವಲ್ಪ ವಿವರ್ಸ್ ಹೇಳ್ತೀರಾ? ನೀನ್ ನನಗ್ ಹಿಂಸೆ ಕೊಡ್ತೀಯ, ಇವ್ ನೋಡಿದ್ರೆ ಸುಮ್ಮನ ನೋಡಿದ್ದೆ ಸಿಟ್ ಮಾಡ್ಕೋತಾನೆ. ನಮ್ಗೇನೋ ಗಂಡ್ಮಗು ಹುಡ್ತು,
ವಿಕ್ರಾಂತ್ಗೆ ದುರ್ಬುದ್ಧಿ ಬಂದು ಗಾನವಿನ ಎತ್ಕೊಂಡು ಹೋಗಿ ಎಕ್ಸ್ಕ್ಯೂಸ್ ಮಿ ವಲ್ಲಭಾವ. ನೀವು ನಡೆದಿರೋದ್ರ ಬಗ್ಗೆ ಮಾತಾಡದೇ ಇದ್ರೇನೆ ಒಳ್ಳೇದು. ನನ್ ದೊಡ್ಡ ಮಗ ನನ್ ಚಿಕ್ಕ ಮಗ ಮಾಡಿದ ತಪ್ಪನ್ನ ಇನ್ನೊಂದ್ಸಲ ಹೇಳಿದ್ರೆ ನೀನ್ಯಾಕ್ ಫೀಲ್ ಮಾಡ್ಕೋತಿದ್ಯಾ? ಹಾಗಿರುವಾಗ ಎಷ್ಟೋ ವರ್ಷದ ಹಿಂದೆ ನಡೆದಿರೋ ಗಾಯತ್ರಿ ಆಂಟಿ ವಿಷಯನ್ ಕೂಡ ನಾವ್ ಮಾತಾಡಬಾರ್ದು. ಸ್ಟಾಪ್ ದಿಸ್ ನಾನ್ ಸೆನ್ಸ್ ಅಕಿ. ನೈನಿ ಮನ್ಸಿಗೆ ನೋವಾಗೋ ವಿಷಯನ ಮಾತಾಡಬೇಡ ಅಂತ ಹೇಳಿದ್ಲು, ಬಟ್ ಆ ವಿಷಯನ ಮರಿಬೇಡ ಅಂತ ಯಾವುದೇ ಕಾರಣಕ್ಕೂ ಹೇಳಲಿಲ್ಲ, ಹೇಳೋದು ಇಲ್ಲ. ಹೋಗ್ಲಿ ಬಿಡು ವೇಶ್. ದೊಡ್ಡತ್ಗೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ದಿರೋರ್ಗೆ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋದು ಅನಾವಶ್ಯಕ. ಲೈಟ್ ಹೌಸ್ ಎಲ್ರೂ ಮಾತಾಡ್ತಾ ಹೋದ್ರೆ ಸುಮನಮ್ಮಂಗೆ ವಿಶಾಲ್ ಕೊಟ್ಟಿರೋ ಟೈಮ್ ಮುಗ್ದೋಗತ್ತೆ. ಏ ಸುಮ್ಮಿ, ಹರಿಕತೆ ಹೇಳ್ಬೇಡ್ವೆ ನೀನು? ನಿಂದು ಅಂತ ಆಸ್ತಿ ಏನಿದ್ಯೆ? ಮಹಾಶಿವರಾತ್ರಿ ದಿನ ಶಾಸ್ತ್ರೋಕ್ತವಾಗಿ ನಿನ್ ಹೆಸರಲ್ಲಿ ಇರೋದೆಲ್ಲ ನೈನಿ ವಿಷ್ ಕೊಡ್ಬೇಕು ಅಂತ ಲಾಯರ್ ಆಚಾರ್ಯ ಅವ್ರು ಹೇಳಿದ್ರಲ್ವಾ? ಅವತ್ ಮಾಡ್ಬೇಕಾಗಿರೋದ್ನ ಇವತ್ತೇ ಮಾಡ್ಬೇಕು ಅನ್ಕೊಂಡಿದೀನಿ. ಸುಮನ, ನೀನೇನಾ ಇಷ್ಟೊಳ್ಳೆ ನಿರ್ಧಾರ ತಗೋತಾ ಇರೋದು? ನೀನ್ ಇಷ್ಟೊಂದು ಬದಲಾಗಿದ್ಯಾ? ಎಷ್ಟು ಕಾಸ್ಟ್ಲಿ ಸೀರೆ ಉಟ್ರು ಬರ್ದೇ ಇರೋ ಕಳೆ ಇವತ್ತು ನಿನ್ ಮುಖದಲ್ಲಿ ಕಾಣಿಸ್ತಾ ಇದೆ. ಐ ರಿಯಲಿ ಅಪ್ರಿಷಿಯೇಟ್ ಯು. ಈಗ ಅಷ್ಟು ಅರ್ಜೆಂಟಾಗಿ ಯಾಕೆ ಮಾಡಬೇಕು ಸುಮನ? ನಾನೀಗ ಕೇಳಿಲ್ಲ. ಇಲ್ಲ ಬಾವಾ. ಮತ್ತೆ ಇನ್ಯಾರಾದರೂ ನಿನ್ನ ಭಯ ಪಡಿಸೋದಾಗ್ಲಿ ಹೆದರ್ಸೋದಾಗ್ಲಿ ಇಲ್ಲಾಂದ್ರೆ ನಿನ್ನ ತಲೆಗೇನಾದರೂ ತುಂಬಿ ಸಜೆಷನ್ ಕೊಟ್ರ? ಹಾಗೆಲ್ಲ ಏನಿಲ್ಲ ಬಾವಾ. ನಾನು ಈ ತರ ಮಾಡ್ತಿರೋದಿಕ್ಕೆ ನನ್ನ ಯಾರೋ ಮೆಚ್ಕೊಳ್ದೇ ಇದ್ರು, ನಾನ್ ಬದ್ಲಾಗಿದ್ದೀನಿ ಅಂತ ನನ್ ಗಂಡ ಹೇಳಿದ್ರು. ಅದಕ್ಕಿಂತ ಇನ್ನೇನ್ ಬೇಕು? ಸರಿ ಬಿಡು, ಸೈನ್ ಹಾಕಿದ್ರೆ ಆ ಪೇಪರ್ಸ್ ನೈನಿ ಕೊಡು. ನನ್ ಬಾವನ್ ಕೈಗೆ ಕೊಡ್ತೀನಿ. ಯಾರಿಗೆ ಕೊಟ್ರು ಒಂದೇ ಬಿಡಿ ಅಕ್ಕ. ಒಂದ್ ನಿಮಿಷ ಸುಮ್ನಾ. ಹೇಗಿದ್ರು ಆಸ್ತಿ ನಿಮ್ಮಕ್ಕನ ಕೈಗೆ ಹೊರಟು ಹೋಗುತ್ತೆ ಅಂತ ಗೊತ್ತಿದ್ದು ಇನ್ನೂ ಯಾಕೆ ಆಸ್ತಿ ಪತ್ರ ನನ್ನ ಕೈಲೇ ಇರಬೇಕು ಅಂತ ನೀನ್ ಅಂದ್ಕೊಂಡಿರಬಹುದು. ಆದ್ರೆ ಇನ್ನು 25 ದಿನದ ತನಕ ನೀನು ಶ್ರೀಮಂತಳು ಅಂತ ಕರೆಸ್ಕೊಳ್ಳೋ ಅವಕಾಶನ ಯಾಕೆ ಬಿಟ್ಕೊಡ್ತೀಯಾ? ಇನ್ 3 ವಾರದಲ್ಲಿ ಏನಾಗತ್ತೆ ಅತ್ತೆ? ಹಠ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತ ನಂಗೆ ಅರ್ಥ ಆಯ್ತು. ಅದಕ್ಕೆ ಆಸ್ತಿ ಎಲ್ಲಾನು ಕೊಟ್ಬಿಟ್ಟು ನೆಮ್ಮದಿಯಿಂದ ಇರೋಣ ಅಂತ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದ್ಯಮ್ಮ. ಇವತ್ತು ನಿನ್ ಧ್ವನಿ ನನ್ಗೆ ಸುಬ್ಲಕ್ಷ್ಮಮ್ಮ ಜಾನಕಿ ಅಮ್ಮ ಹಾಡ್ ಹಾಡ್ದಂಗಾಯ್ತು. ಅತ್ತಿಗೆ ಅಬ್ಜೆಕ್ಷನ್ ಮಾಡಬಹುದೇನೋ ನೋಡಿ. ಏಯ್, ಹುಚ್ಚದ ಏನಾದ್ರು ಕಚ್ಚದ ನಿಂಗೆ? ಏನ್ ಮಾತಾಡ್ತಾ ಇದೀಯ ನೀನು? ಬದಲಾಗಿದ್ದೀನಿ ಅಂದಿದ್ದಕ್ಕೆ ಏನೋ ಅನ್ಕೊಂಡೆ, ಮತ್ತೆ ಹಳೆ ರಾಗನ ತೆಗಿತಿದ್ಯಾ? ನೀವ್ ನನ್ಗೆ ಎಷ್ಟೇ ಬೈದ್ರು ಥೂ ಅಂತ ಹೋಗಿದ್ರು ಅದಕ್ ನಾನು ತಲೆ ಕೆಡ್ಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದೀನಿ. ಅಷ್ಟು ತಾಳ್ಮೆ ಹೇಗ್ ಬಂತು? ಇನ್ನೂ ತಾಳ್ಮೆ ಬರ್ಬೇಕು. 9 ತಿಂಗಳು ಹೊರಬೇಕು. ಬಸ್ರೆ ಹೆಂಗಸರು ಈ ತರ ಮಾತಾಡಿದ್ರೆ ಒಂದರ್ಥ. ಇದೇ ಮಾತ್ನ ಮುಂದಿನ ತಿಂಗಳು ಹೇಳ್ತೀನಿ ಬಿಡಿ. ಹ
ಇಲ್ಲಿ ನೋಡು ಸುಮನ, ಈ ದುಡ್ಡನ್ನ ನಂಗೆ ಖರ್ಚು ಮಾಡಕ್ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ. ನಾನ್ ದುಡ್ದಿರೋ ದುಡ್ಡು ಬೇಕಾದ್ರೂ ಕೊಡ್ತೀನಿ. ಮೊದಲು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊ ನೀನು. ಇಲ್ಲ ಅಂದ್ರೆ ನನ್ನ ಹತ್ರ ಮಾತಾಡ್ದಾಗೆ ಮನೆಯವ್ರ ಹತ್ರ ಮಾತಾಡ್ದೆ ಅಂತ ಅನ್ಕೋ, ಅನವಶ್ಯಕವಾಗಿ 3 ಕೋಟಿ ರೂಪಾಯಿ ಕೊಟ್ಬಿಟ್ವಲ್ಲ ಅಂತ ವಾಪಸ್ ಇಸ್ಕೊಂಡ್ಬಿಡ್ತಾರೆ. ಚಿಕ್ಕ ಯಜಮಾನ್ರೆ, ಇವತ್ ಕೊಟ್ಟ ಆಸ್ತಿನ ನಾನ್ ಮತ್ತೆ ವಾಪಸ್ ಪಡ್ಕೋತೀನಿ. ಅದ್ ನಿಜ ಆಗ್ಬೇಕು ಅಂದ್ರೆ ನಾನು ಮತ್ತೆ ಸಖಿ ಮಾಡಿರೋ ಪ್ಲಾನ್ ವರ್ಕ್ ಆಗ್ಬೇಕು. ಆಗ ನಾನ್ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಏನ್ ಹಾಗೆ ನೋಡ್ತಾ ಇದೀಯಾ? ಏನೂ ಇಲ್ಲ, ನನ್ ಗಂಡ ಇವತ್ತು ಎಷ್ಟು ಮುದ್ದಾಗ್ ಕಾಣಿಸ್ತಿದ್ದಾರೆ ಅಂತ ನೋಡ್ತಿದ್ದೀನಿ. ಆಯ್ತು ಕಣೆ, ನಿನ್ಗೇನೋ ಆಗೋಗಿದೆ. ಇನ್ನಿನ್ ಸರಿ ಹೋಗಲ್ಲ ಅಂತ ಗೊತ್ತಾಯ್ತು ನಂಗೆ. ಇಷ್ಟ್ರಲ್ಲೇ ನನ್ಗೆಲ್ಲ ಸಿಗತ್ತೆ. ಇನ್ನೊಂದ್ ತಿಂಗಳು ತಾಳ್ಮೆಯಿಂದ ಇರ್ಬೇಕಷ್ಟೇ. ನನ್ನನ್ ಯಾರ್ ಬೇಕಾದ್ರೂ ನಂಬ್ತಾರ, ಆದ್ರೆ ನಮ್ಮ ಅಕ್ಕ ಮತ್ತೆ ನನ್ ಗಂಡ ಮಾತ್ರ ನಂಬಲ್ಲ. ಅಯ್ಯೋ ಪರವಾಗಿಲ್ಲ ಬಿಡೆ, ಮಾಘ ಮಾಸ ಬಂದಿದೆ. ಈ ಮಾಸದಲ್ಲಿ ಮದ್ವೆ ಶೋಭನ ತುಂಬಾ ನಡೆಯತ್ತೆ ಸುಮ್ಮಿ. ಇವಾಗ ಮತ್ತೆ ಮದ್ವೆ ಟಾಪಿಕ್ ಯಾಕತ್ತೆ? ಅಬ್ಬಾ, ನಿಂಗೆ ಅರ್ಥ ಆಗ್ಲಿಲ್ಲ ಬಿಡು ವಲ್ಲಭ್. ದುರಂಧರ ಆಂಟಿ ಹೇಳಿದ್ದು 2ನೇ ವಿಷಯ. ಓ, ಅಂದ್ರೆ ವಿಕ್ರಾಂತ್ಗೆ ಸೋಮ್ನ ಆಗಿಲ್ವಾ? ಮತ್ತೆ ಸುಮ್ನಮ್ಮಂಗೆ? ಅಪ್ಪ ಚಿಕ್ಕಪ್ಪ, ಸ್ಟಾಪ್ ಇಟ್. ನೀನ್ ಸುಮ್ನಿರ್ತೀರಾ? ನಿಮ್ ಅಮಾಯಕತೆಗೆ 108 ನಮಸ್ಕಾರ. ವಿಕ್ರಾಂತ್ ಸುಮನ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆದ್ರೆ ಮತ್ತೆ ಹೂವು ದುಂಬಿ ತರ ಸಂಸಾರ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಓ ಐ ಸಿ. ಕ್ಯಾರಿ ಆನ್, ಕ್ಯಾರಿ ಆನ್. ನಿಮ್ ಬಾಯಿ ಹರಕೆಯಿಂದ ನಾನು ತಾಯಿ ಆದ್ರೆ ಖುಷಿ ಆಗತ್ತೆ ಚಿಕ್ಕಪ್ಪ. ಇವತ್ ಒಳ್ಳೇದ್ ಬಯಸಿ ನಾಳೆ ಬೈಕೋಬಾರ್ದು ಸುಮನ. ಏನಕ್ಕ, ತಾಯಿ ಆಗ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಿದ್ಯಾ? ಅರ್ಥ ಅದಲ್ಲ, ಅಪಾರ್ಥ ಮಾಡ್ಕೋಬೇಡ ಅಂತ ಹೇಳ್ತಿದ್ದೀನಿ. ಯಾರಿಗ್ ಗೊತ್ತಕ್ಕ, ಕುದ್ರೆ ಹಾರ್ಬೋದು, ವಿಶಾಲಾಕ್ಷಮ್ಮನ ಆಶೀರ್ವಾದ ಇದ್ರೆ ಏನ್ ಬೇಕಾದ್ರೂ ಆಗತ್ತೆ ಅಂತ ನೀನೇ ಹೇಳ್ತೀಯಲ್ಲ. ಆ ತರ ದಯೆ ಇದ್ದಿದ್ದಕ್ಕೆ ನೀನ್ ವಿಶಾಲ್ ಭಾವನ್ಗೆ ಹೆಂಡತಿ ಆದೆ. ಒಡ ಹುಡ್ದೋಳಾದ್ ನಾನು ನಿನ್ಗೆ ಓರ್ಗಿತಿ ಆದೆ. ನಿಜ ನೈನಿ, ನೀನು ಹೂ ಅಂತಂದ್ರೆ ಸುಮ್ಮನೆ ಸಂತೋಷ ಪಡ್ತಾಳೆ. ಒಳ್ಳೇದು ಯಜಮಾನ್ರೆ. ಚಿಕ್ಕಮ್ಮ, ನಮಗ್ ತೀರ್ಥ ಕೊಟ್ಟಿಲ್ಲ. ಅಯ್ಯೋ ಮಾಮ್, ಮಾಮ್ ಕಣ್ಣಿಗೆ ಬಿತ್ತಾ? ಪ್ರಾಬ್ಲಮ್ ಇರೋ ಕಣ್ಣಿಗೆ ಬಿತ್ತು. ಹಾ, ಅದು ಉಪಯೋಗಕ್ಕೆ ಇಲ್ಲ ಅಂದ್ಮೇಲೆ ಯಾಕಷ್ಟೊಂದು ಹೆದರ್ಕೋತಿದ್ದೀರಾ? ಡನ್. ಈ ಅವತಾರದಲ್ಲಿ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಅನುಮಾನ ಪಡಲ್ಲ ಅಲ್ವಾ? ಎಲ್ಲಿಗೆ ಅಂತ ಕೇಳ್ತಾರೆ. ನಿನಗೆ ಹೊಟ್ಟೆ ನೋವು ಅಂತ ಹೇಳು, ನನಗೆ ಚಳಿ ಜ್ವರ ಅಂತೀನಿ. ಹೇಗೋ ಒಂದ್ ಮ್ಯಾನೇಜ್ ಮಾಡಿ ನಾವು ಟ್ಯಾಕ್ಸಿ ಹತ್ಬಿಟ್ರೆ ನಮ್ ಕೆಲ್ಸ ಅರ್ಧಕ್ಕರ್ಧ ಆದಂಗೆ. ನಡಿ. ಹಾ, ಬಾವಾ, ಇವ್ರು ನಮಗ್ ಹೋಗಕ್ ಬಿಡುತ್ತೆ. ನಂಗ್ ತುಂಬಾ ಹಿಂಸೆ ಮಾಡ್ತಿದಾರೆ ವಿಶಾಲ್ ಬಾವಾ. ಅದ್ಗೆ ಹೋಗ್ ಬರ್ಲಿ ಬಿಡಿ, ಇಲ್ಲ ಅಂದ್ರೆ ಸುಮ್ನೆ ಗಲಾಟೆ ಮಾಡ್ತಾರಷ್ಟೇ. ನಾನು ಬರ್ಬೋದಾ? ಜಾಕೆಟ್ ಅನ್ ಹೊರಕ ಏಯ್, ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ದಿರಿ.
ಯಾರು ಬೇಡ, ನಾವಿಬ್ರೆ ಹೋಗ್ ಬರ್ತೀವಿ. ನಡಿ ಸುಮನ. ಒಂದ್ ನಿಮಿಷ. ನಿಂತ್ಕೊಳ್ಳಿ. ಈಗೇನಾಯ್ತು ಅದಕ್ಕೆ? ಅವ್ರು ಅರ್ಜೆಂಟಲ್ಲಿ ಇದ್ದಾರೆ. ಆವಾಗ್ಲೇ ನಾನು ಆ ವೇಸ್ಟ್ ಬಾಡಿನ ಹಗ್ ಮಾಡಿದಾಗ ನನಗ್ ಗಟ್ಟಿಯಾಗಿರೋದು ಅಡ್ಡ ದಿಡ್ಡಿ ಇರೋದು ಏನೋ ತಾಕ್ತು. ಏನಿರ್ಬೋದದು? ಏಯ್ ಚಿಚಿ, ಏನ್ ಮಾತಾಡ್ತಿದ್ಯಾ ನೀನು? ಗಂಡ್ ಮಕ್ಳಿದಾರೆ ಇಲ್ಲಿ. ಅಪ್ಪ, ಅನುಮಾನ ದುರ್ದು ಆಂಟಿ, ಅಪಾರ್ಥ ಮಾಡ್ಕೋಬೇಡಿ. ಮೈಗ್ ಹುಷಾರಿಲ್ಲ ಅಂದ್ರಿ, ಆದ್ರೆ ಮೈ ಸುತ್ತಾನೋ ಏನೋ ಇಟ್ಕೊಂಡಿರೋ ಹಾಗಿದೆ. ಅಕ್ಕ, ಇದನ್ ಬಿಚ್ ತೋರಿಸ್ಬೇಕಾ? ದೊಡ್ಡ ನಮಸ್ಕಾರ ತಾಯೇ, ನೀವ್ ಹೋಗಿ. ನೀವು ಹೋಗಿ ಬನ್ನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಓಕೆ ಆಂಟಿ. ಮಾಮ್, ಹಲೋ ಮಿಸ್ಟರ್ ರುಬ್ಗುಂಡು. ನನ್ನೇನಾ? ಆ ಹೆಸರು ಬದಲಾಯಿಸ್ತಿದ್ಯಲ್ಲೇ? ಹೆಂಡ್ತಿನೇನಾದ್ರೂ ಬದಲಾಯಿಸಿದ್ರ ನೀವು? ಅಯ್ಯಯ್ಯ, ಇಲ್ಲ ಇಲ್ಲ. ಮತ್ಯಾಕ್ ಸ್ವಾಮಿ, ಸಖಿ ಇನ್ನು ಮನೆಗ್ ಬಂದಿಲ್ಲ ಅಂತ ವಿಲ ವಿಲ ಒದ್ದಾಡ್ತಿದ್ದೀರಾ? ಹೆಣ್ಮಗು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಆತಂಕ ಆಗಲ್ವಾ ಹಸಿನಿ? ಆತಿಗೆ ಅವಳೊಬ್ಳೆ ಏನು ಹೋಗಿಲ್ಲ, ಸುಮನನು ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬೇರೆ ಅಂತ ಇದ್ದೀರಾ. ಅವರಿಬ್ರು ಎಲ್ಲಿ ಹೋದ್ರು? ಹಾಸ್ಪಿಟಲ್ ಹೋಗಿದಾರಲ್ಲ ಮಾವ. ಕಾಲೇಜ್ ಅಂತ ಹೇಳಿ ಸಿನಿಮಾಗ್ ಹೋಗೋ ಕಾಲ ಇದು. ಹಾಸ್ಪಿಟಲ್ಗಂತ ಹೇಳಿ ಯಾವ ಕ್ಲಬ್ಬಿಗೆ ಹೋಗಿದಾರೋ. ಏನಾಯ್ತು? ಸಖಿ ಸುಮನ ಇನ್ನೂ ಮನೆಗ್ ಬಂದಿಲ್ಲ ವಿಶಾಲ್. ಕಾಲ್ ಮಾಡಿದ್ರೆ ನಾಟ್ ರೀಚೇಬಲ್ ಬರ್ತಿದೆ. ಅವ್ರಿಬ್ರು ನಿಮಗ್ ಫೋನ್ ಮಾಡ್ಲಿಲ್ವಾ? ಇಲ್ಲ ಬ್ರೋ, ಮಾಡಲ್ಲ. ಯಾವ ದೇಶಕ್ಕಾದ್ರೂ ಓಡ್ ಹೋಗಿರ್ಬೋದು ವಿಕ್ರಾಂತ್ ಅವ್ರೆ. ಅನ್ಕೊಂಡಮ್ಮ, ನಾನು ಆಗ್ಲೇ ಅಂದ್ಕೊಂಡೆ ಅಷ್ಟು ದುಡ್ಡು ಕೊಟ್ರೆ ವಯಸ್ಸಲ್ಲಿರೋರು ಸುಮ್ನೆ ಇರಲ್ಲ ಅಂತ. ವಿಶಾಲು, ನೈನಮ್ಮ ಬೇಡ ಅಂದ್ಲು, ನೀವು ಕೇಳಿಲ್ಲ. ಏನ್ ಮಾವ ಹಾಗಂತಿದ್ದೀರಾ? ಅವ್ರು ಹೋಗಿದ್ದು ಹಾಸ್ಪಿಟ್ಲ್ಗೆ ಅಲ್ವಾ? ಮತ್ತೆ ನೈನಿ ಯಾಕೆ ಹಾಗಂತಿದ್ದಾಳೆ? ನೈನಿ, ಏನಾದ್ರೂ ಪ್ರೂಫ್ ಸಿಕ್ತಾ? ಮೊದ್ಲವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ ಅಕ್ಕ. ನೀನ್ ಆರೋಪ ಹೊರಿಸಿದ ಮಾತ್ರಕ್ಕೆ ಅದ್ ನಿಜ ಆಗಲ್ಲ ನೈನಿ. ಯಾಕೆಂದ್ರೆ ಅವರಿಬ್ರು ಮನೆಗ್ ಬಂದ್ರು. ಬರ್ಬೇಕು. ಮನೆ ಒಳಗೆ ಟ್ರೈನ್ ಹೇಗ್ ಬರತ್ತಕ್ಕ? ಟ್ರೈನ್ಗೋಸ್ಕರ ಅಲ್ಲ ಮಾವ, ಜಗಮಂಡ್ರಿಗೋಸ್ಕರ ಕಾಯ್ತಾ ಇದೀವಿ. ಸಖಿ ಮತ್ ಸುಮ್ನ ರಾತ್ರಿನೇ ಬಂದ್ರಲ್ಲ, ಮತ್ತೆ ಬೆಳಗಾಗೋಷ್ಟ್ರಲ್ಲಿ ಸುಮ್ನಂಗ್ ನೋವು ಶುರು ಆಯ್ತಾ? ನಿನಗ್ ಒಂದ್ ನಿಮಿಷನೂ ಸುಮ್ನೆ ಇರಕ್ಕಾಗಲ್ವಾ ಹಾಸಿನಿ? ಯಾರ್ ಬರ್ತಾರೆ ಅಂತ ಕೇಳೋದ್ರ ಬದಲು ನೀನೇ ಕಣ್ಣಾರೆ ನೋಡು. ಈ ಡೌಗಳ್ಗೇನ್ ಕಮ್ಮಿ ಇಲ್ಲ. ಎಲ್ರು ಏನ್ ನೋಡ್ತಾ ಇದ್ದೀರಾ? ಯಾರೋ ಜಗಮಂಡ ಬರ್ತಾನಂತೆ ವಿಶಾಲು. ನೈನಿ, ನಿನ್ಗೇನಾದ್ರು ಗೊತ್ತಾ? ಗೊತ್ತಿಲ್ಲ ಯಜಮಾನ್ರೆ. ನಿನಗೆ ಗೊತ್ತಾ? ಗೊತ್ತು. ಯಾರು ಸುಮ್ನ? ನೀನಾದ್ರೂ ಹೇಳು ಪ್ಲೀಸ್. ಇವ್ರು ಯಾರು ಅಂತ ಹೇಳ್ದೆ ಮೇನ್ ಡೋರ್ ಕಡೆ ಕಣ್ ಮಿಟಕ್ಸ್ದೆ ನೋಡ್ತಿದ್ದಾರೆ ಗೊತ್ತಾ? ಕುಲಗುರುಗಳು ಮನೆಗ್ ಬರ್ತಿದ್ದಾರೆ.
ಗುರುಗಳ ಯಾಕೆ ಬರ್ತಾ ಇದ್ದಾರೆ? ಅತ್ತಿಗೆ, ನೀವು ಕರೆದಿಲ್ಲ ಅಂದ್ರೆ ಗುರುಗಳನ್ನ ಇನ್ಯಾರು ಕರೆದಿರ್ತಾರೆ? ಬರಕ್ ಹೇಳಿದ್ದು ನಾನು. ಮಾಮ್, ನೀವು ಬರಕ್ ಹೇಳಿದ್ರಾ? ಹೌದು ವಿಶಾಲ್. ಚಿಕ್ಕ ಸೊಸೆ ಸುಮನ ಗುರುಗಳನ್ನ ಕರ್ಸಿ ಅತ್ತೆ ಅಂತ ಕೇಳ್ಕೊಂಡಾಗ ಇಲ್ಲ ಅನ್ನಕ್ಕಾಗ್ಲಿಲ್ಲ. ಬಂದ್ಬಿಟ್ಟೆ ತಿಲೋತ್ತಮ. ಗುರುಗಳೇ, ಇದ್ದು ಇಲ್ದಂಗೆ ಇದೆ ನನ್ ಚಿಕ್ಕ ಮಗನ್ ಸಂಸಾರ. ನಿಮ್ಮನ್ ಕರ್ಸಿರೋ ಉದ್ದೇಶ ಶುಭ ಕಾರ್ಯಕ್ಕೋಸ್ಕರನೇ. ಒಳ್ಳೆ ಕೆಲಸ ಮಾಡಿದೆ ತಿಲೋತ್ತಮ. ಇನ್ ಮುಂದೆ ಒಳ್ಳೆ ದಿನಗಳು ಬರುತ್ತೆ. ದುರ್ಬುದ್ಧಿಗಳು ಹಾಗೆ ಯೋಚನೆ ಮಾಡೋದನ್ನ ಇವರು ಬಿಟ್ರೆ ಪ್ರತಿಯೊಂದು ಒಳ್ಳೇದಾಗುತ್ತೆ ಅಂತ ದಂಪತಿಗಳಿಬ್ರು ತಿಳ್ಕೋಬೇಕು. ಶುಭ ಕಾರ್ಯ ಅಂತಿದ್ದೀರಲ್ಲ ಅತ್ತೆ, ಯಾವ್ದಕ್ ಸಂಬಂಧಪಟ್ಟಿತ್ತು? ವಿಕ್ರಾಂತ್ ಸುಮನ ನಡುವೆ ಬಾಂಧವ್ಯ ಇಲ್ವಲ್ಲ ನೈನಿ. 2ನೇ ಸಲ ಇವ್ರಿಗೆ ಶಾಂತಿ ಮುಹೂರ್ತ ಮಾಡ್ಸೋಣ ಅನ್ಕೊಂಡಿದೀನಿ. ನಯನಿಗೆ ಬಂದಿರೋ ಅನುಮಾನಗಳು ಇನ್ನೂ ಬೇಕಾದಷ್ಟು ವಿಷಯಗಳನ್ನ ಬೆಳಕಿಗೆ ತರುತ್ತೆ ವಿಶಾಲ. ಅದಕ್ಕೆ ಸ್ವಾಮಿ ಹಾಗ ಅನ್ಬಾರ್ದು ಅಂತ ಹೇಳ್ತಾ ಇರೋದು. ಯಾರು ಏನೇ ಕೆಲಸ ಮಾಡಿದ್ರು ವಿಶಾಲಾಕ್ಷಮ್ಮನವರ ಯೋಚನೆ ಬೇರೆ ತರನೇ ಇರುತ್ತೆ. ಆ ತಾಯಿ ದಯೆ ವಿಕ್ರಾಂತ್ ಸುಮನನ್ ಮೇಲೂ ಇರ್ಲಿ ಅಂತ ನಾನ್ ಬೇಡ್ಕೋತೀನಿ ಸ್ವಾಮಿ. ಆಮೋದ ಯೋಗ್ಯಮೇ. ಹಾಗಾದ್ರೆ ಶಾಂತಿ ಮುಹೂರ್ತ ಯಾವಾಗ ಅಂತ ಹೇಳಿ ಸ್ವಾಮಿ. ನಿಂಗಲ್ವೇ ಸಖಿ, ಸುಮನಾಗೆ ಗೊತ್ತು. ಒಬ್ರು ಸುಖವಾಗಿದ್ರೆ ಅದಕ್ಕೆ ಖುಷಿ ಪಡ್ತೀನಿ ನಾನು. ಇವತ್ ಚೆನ್ನಾಗಿದ್ಯಾ ಇಲ್ಲ ನಾಳೆ ಚೆನ್ನಾಗಿದ್ಯಾ? ಯಾವ್ದಾದ್ರೂ ಒಳ್ಳೆ ಮುಹೂರ್ತ ಇದ್ರೆ ಹೇಳಿ. ಭೀಷ್ಮ ಏಕಾದಶಿ ದಿನ ನೀವಿಬ್ರು ಒಂದಾಗಬಹುದು. ರಾತ್ರಿ 9 ಗಂಟೆಗೆ ಸರಿಯಾಗಿ ಮಹಿಮೆಯಿಂದ ಕೂಡಿರೋ ದಿವ್ಯವಾದ ಮುಹೂರ್ತ ಒಂದಿದೆ. ಛೇ, ಸಲಹೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಯ್ತು ಗುರುಗಳೇ. ಏನ್ ಬ್ರೋ ಇದೆಲ್ಲ? ನಾನ್ ಬೇಡ ಅಂದ್ರು ನೀನು. ಏಯ್, ನೀನೇನು ಮಾತಾಡ್ಬೇಡುವ ಈಗ. ನಯನಿ, ನಿನ್ನ ಬುದ್ಧಿವಂತಿಕೆ ಓಡೋ ವೇಗಕ್ಕೆ ನಿನ್ನ ಮನಸ್ಸೊಳಗೆ ಗೊಂದಲ ಸೃಷ್ಟಿ ಆಗುತ್ತೆ ಅನ್ನೋದು ನನಗ್ ಗೊತ್ತು. ಆದರೆ ಅಮ್ಮನವ್ರ ಲೀಲೆ ಮುಂದೆ ಮನುಷ್ಯನ ಪ್ರಯತ್ನ ತುಂಬಾ ಚಿಕ್ಕದಾಗಿರುತ್ತೆ. ನೀನು ಮಾಡೋ ಕೆಲಸನ ನೀನು ಮಾಡು, ಆದ್ರೆ ಎಚ್ಚರಿಕೆಯಿಂದ ಇರೋದನ್ನ ಮರಿಬೇಡ. ಶುಭಂ ಭೂಯಾತ್. ನಮ್ ಸುತ್ತ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಅಯೋಮಯ ಅನಿಸ್ತಿದೆ. ಸುಮನ, ಮತ್ತೆ ನಿನ್ ಜೀವನದಲ್ಲಿ ನಗುವಿನ ಹೂ ಅರಳ್ತಾ ಇದೆ. ಪಾರ್ಟಿ ಕೊಡ್ಬೇಕು. ಖಂಡಿತವಲ್ಲ ಬಾವ.
ಹೇಳಿದ್ನಲ್ವಾ, ಅದಕ್ಕೆ ಸೆನ್ಸಿಟಿವ್ ಮ್ಯಾಟರ್ಸ್ ಅಲ್ಲಿ ಸೈಲೆಂಟ್ ಆಗಿದ್ದಷ್ಟು ನಮ್ಗೆ ಒಳ್ಳೇದು. ಸರಿ, ಹಾಗೆ ಆಗ್ಲಿ ಬಿಡಿ. ಈಗಂತೂ ಇವತ್ ರಾತ್ರಿ ಇಟ್ಕೊಂಡಿರೋ ಮುಹೂರ್ತನ ಮುಗಿಸೋಣ. ಹಾ ಅತ್ಗೆ, ಕೆಲಸದಲ್ಲಿ ಒಂದ್ ಕೆಲ್ಸ. ಅಷ್ಟು ಒಳ್ಳೆ ಮುಹೂರ್ತ ಇರುವಾಗ 3 ಜನ ಸೊಸೆಯಂದಿರ್ಗೆ ಹಾಲ್ ಗ್ಲಾಸ್ ಕೊಟ್ಟು ರೂಮ್ ಒಳಗಡೆ ಕಳಿಸ್ಬೋದಲ್ವಾ? ಏನು ಮತ್ತೆನಾ? ಏನು ಯುದ್ಧಕ್ ಹೋಗೋಳ್ತರ ಬಾಯ್ ಬಿಡ್ತಿದ್ಯಲ್ಲೇ? ಇಷ್ಟಕ್ಕೂ ನನ್ ಗಂಡ ಎಲ್ಲಿ ನೋಡಿದ್ರ? ಇಲ್ಲಿಲ್ಲ ಅವರು. ನೀವ್ ಈ ತರ ಏನೋ ಒಂದ್ ಮಾಡ್ತೀರಾ ಅಂತಾನೆ ತಪ್ಪಿಸ್ಕೊಂಡು ಆಚೆ ಹೋಗಿದ್ದಾರೆ. ವಲ್ಲಭ ಮನೆಗ್ ಬರೋದಿಲ್ಲ ಅನ್ನೋ ತರ ಹೇಳ್ತಿದ್ಯಲ್ಲ. ಬಂದ ತಕ್ಷಣ ಅವ್ನ್ ಕೈ ಕಾಲ್ ಕಟ್ಟಾಕಿ ನಿನ್ ರೂಮ್ ಒಳಗ್ ಕಳಿಸ್ತೀವಿ. ಅದಾದ್ಮೇಲೆ ನೀನ್ ಇಷ್ಟ. ನೀವ್ ಯಾಕೋ ಬಲ್ವಂತವಾಗಿ ಮಾಘ ಸ್ನಾನ ಮಾಡೋ ಹಾಗೆ ಮಾಡ್ತಿದ್ದೀರಾ ಚಿಕ್ಕಪ್ಪ. ಹಾಗಾದ್ರೆ ನಾನೊಂದ್ ಹೇಳ್ತೀನಿ, ಅದನ್ ಕೇಳಿ. ತಿಲೋತ್ತಮ ಅತ್ತೆನೆ ಸುಮ್ನ ಹೋಟೆಲ್ ಹುಡ್ತಾರೆ. ಹಾ, ಅತ್ತಿಗೆ ಬದುಕಿರುವಾಗ ಅದೇ ಹೇಗೆ ಸಾಧ್ಯ ಆಗತ್ತೆ? ಸಾಯಿಸಿದ್ರಾಯ್ತು, ಸಿಂಪಲ್. ಏಯ್, ಏನು ಅಂತ ಮಾತಾಡ್ತಿದ್ಯೆ? ಅಂದ್ರೆ ಅತ್ತೆ, ಅದು ನಿಮ್ ಚಿಕ್ಕ ಸೊಸೆ ಆಸೆನ ಪೂರೈಸೋದಕ್ಕೆ ನಿಮ್ ಕೈಲಿ ಅಷ್ಟು ತ್ಯಾಗ ಮಾಡೋದಕ್ಕಾಗಲ್ವಾ? ಗಾಯತ್ರಿ ಅತ್ತೆ ನಮ್ ನೈನಿ ಹೋಟೆಲ್ ಹುಟ್ಟಿದ್ರು, ಇನ್ನೊಬ್ರ ಅತ್ತೆ ನೀವೇ. ಅದಕ್ಕೆ ಚಾನ್ಸ್ ನ ಚಾಲೆಂಜ್ ಅಂತ ತಗೊಳ್ಳಿ ಅಂತಿರೋದು. ಹಾಗಂತ ಅಕ್ಕನ ಮೇಲೆ ಹೋಗುವಂತ್ಯಾ? ಅದಾಗ್ದಿರೋ ಕೆಲ್ಸ. ಪ್ರಾಣಾಪಾಯ ಅಂತೂ ಇದೆ. ಮತ್ತೆ ಅತ್ತೆಗೇನಾ? ಇಲ್ಲ, ಹೆಣ್ಮಕ್ಳಿಗೆ ಆ ಅಪಾಯ ಇಲ್ಲ. ಈ ಮನೇಲಿರೋ ಒಬ್ಬ ಗಂಡ್ಸ್ಗೆ. ಗಂಡ್ಸು ಅಂದ್ರೆ ಮೊದ್ಲು ನನ್ ಗಂಡನೇ ನನಗ್ ನೆನ್ಪಗ್ ಬರ್ತಾರೆ. ಏನು ಅಂದ್ರೆ ನನ್ ತಾಳಿ ತಗೊಂಡ್ ಹೊರಟೋಗ್ತೀರಾ? ಗೋಲ್ಡ್ ಶಾಪ್ಗೂ ಹೋಗಲ್ವೇ ನಾನು? ಅಯ್ಯೋ, ನೀನ್ ಅಳ್ಬೇಡ್ವೆ. ನಾರ್ಮಲ್ ಆಗಿ ನಿನ್ನ ನೋಡೋದೇ ಕಷ್ಟ. ನೈನಿ, ನಿನಗೆ ಹಾಗನ್ಸಿದೆ ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ಲೇಬೇಕು. ಡ್ಯಾಡ್ ಕೂಡ ಹುಷಾರಾಗಿರು ಅಂತ ಹೇಳಿದ್ರು. ಕೇಳಿಸ್ಕೊಂಡ್ರ ನೀವು? ಅದಕ್ಕೆ ಇರೋದ್ರಲ್ಲೇ ಸಂತೋಷವಾಗಿದ್ದು ಸಾಯ್ಬೇಕು ಅನ್ನೋದು. ಅದಕ್ಕೆ ಹೇಳ್ದಂಗೆ ಆಗೋದಿದ್ರೆ ಅದ್ ನನ್ಗೆ ಆಗ್ಲಿ ಅಂತ ಕೇಳ್ಕೊತೀನಿ. ಏ ವಿಕ್ರಾಂತ್, ಏನ್ ಮಾತಾಡ್ತಿದ್ಯಾ? ಅಸ್ತು ದೇವತೆಗಳು ಅಸ್ತು ಅಂತಿರ್ತಾರೆ. ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ರೆ ನಾನ್ ನಿನ್ನ ಕಳ್ಕೋಬೇಕಾಗುತ್ತೆ ಕಣೋ. ನಾನು ಹೋದ್ರು ವಲ್ಲಭ್ರು ಇದನ್ನಲ್ಲ ಮಾಮ್, ನನಗೇನು ಮಕ್ಕಳ ಮರಿನಾ? ಸುಮನಾನ ಅದಕ್ಕೆ ತಂಗಿ ತರ ಅಲ್ಲ, ಮಗಳ ತರ ನೋಡ್ಕೋತಾರೆ. ಅಷ್ಟೇ ಬಿಡಿ. ಅನಾಥೇನ ದತ್ತು ತಗೊಂಡ್ಮೇಲೆ ನನ್ನನ್ನು ಮಗಳು ಅನ್ಕೋತಾಳೆ. ಸುಮನಾ, ಅವನೇನೋ ಮಾತಾಡಿದ್ರೆ ನೀನು ಯಾಕೆ ಹಾಗೆ ಮಾತಾಡ್ತಾ ಇದೀಯಾ? ಗಂಡಂತರ ಇದೆ ಅಂತ ನೈನಿ ಹೇಳಿದ್ದೇನೋ ನಿಜ, ಆದ್ರೆ ವಿಕ್ರಾಂತಿಗೆ ಅಂತ ಹೇಳಿಲ್ವಲ್ಲ. ಹೇಳೇನಿ, ಯಾರಿಗೆ ಅಂತ ಹೇಳು. ನಿಮ್ಗೆ ಅಂತ ಹೇಗೆ ಹೇಳಿ ಯಜಮಾನ್ರೆ? ಈ ಇಬ್ರು ಮಕ್ಕಳನ್ನ ನೋಡ್ತಿದ್ರೆ ಇವಕ್ಕೆ ಅಪ್ಪ ಅಂತ ಕರೆಯಕ್ಕಿಲ್ದೆ ಅನ್ಯಾಯ ಆಗುತ್ತೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಹಾಗಂತ ನಾನು ಕುಕ್ಕಲ್ಲ, ನಿಮ್ಮನ್ನ ಕಾಪಾಡ್ಕೋತೀನಿ. ಇನ್ನೊಬ್ರ ವಿಶಾಲ್ಗೆ ಶತ್ರು ಅಂತಂದ್ರೆ ಅದು ನಾನೇ ಅಲ್ವಾ ಸ್ವಾಮಿ? ಅವರು ಯಾರು ಅನ್ನೋದನ್ನ ಹೇಳಿ ಸ್ವಾಮಿ. ವಿಧಿ ವಿಧಾನವಾಗಿ ಎಲ್ಲ ನಡೆಯುತ್ತೆ. ಅದು ಯಾರು ಏನು ಅಂತ ಅನ್ನೋದು ಮೊದಲು ನಯನಿಗೆ ಗೊತ್ತಾಗುತ್ತೆ. ಹಾಗಾದ್ರೆ ವಿಶಾಲ್ನ ಕಾಪಾಡ್ಕೋಬಹುದಲ್ವಾ ಸ್ವಾಮಿ? ತನ್ನ ಮಾಂಗಲ್ಯನ ಕಾಪಾಡ್ಕೊಳ್ಳೋದಿಕ್ಕೆ ನಯನಿ ಇಟ್ಟ ಹೆಜ್ಜೆನ ಹಿಂದಕ್ಕಿಡೋದಿಲ್ಲ. ಮುಂದಕ್ಕಿಡೋ ಅಂತ ಹೆಜ್ಜೆನ ದಾರಿ ತಪ್ಸೋ ಹಾಗೆ ಮಾಡೋ ನಿಮ್ಮಂತವ್ರು ಎಷ್ಟೇ ಜನ ಬಂದ್ರೂ ಕೂಡ ಅವಳು ಅದ್ಯಾವುದಕ್ಕೂ ಹೆದರ್ಕೊಳ್ಳೋದಿಲ್ಲ.
ಸಾಕು ಸ್ವಾಮಿ, ಇಷ್ಟು ವಿಷಯ ಹೇಳಿದ್ರಲ್ಲ, ನಮ್ ದಾರಿನ ನಾವ್ ನೋಡ್ಕೋತೀವಿ. ಬರ್ತೀನಿ ಸ್ವಾಮಿ. ಸಖಿ ನಡಿ. ವಿಶಾಲ್ಗಿರೋ ಅಂತ ಪ್ರಾಣಾಪಾಯ ನಿನಗೆ ಯಾವ ಆಪರೇಷನ್ ಆಯ್ತೆ? ನನ್ಗೆ ಯಾಕಾಗತ್ತೆ? ಚಂದ್ರಿಕಾ ಮೇಡಮ್. ಏಯ್, ನಿನ್ನ ಫೈಲ್ ಕೊಟ್ಟು ಹೊರಡು. ಅದಲ್ಲ ಮೇಡಮ್. ಏಯ್, ಹೊರಡು. ಓಕೆ. ಮಿಸ್ ಅವಿಕಾ. ಎಸ್. ಗುಡ್. ಹೆಸರು ಬದಲಾಯಿಸಿದ್ರು ಚೆನ್ನಾಗೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಾ. ನಿನ್ ಕೇಳಿದ್ರೆ ಬೇಡದಿರೋ ವಿಷಯ ಅಂತ ಹೇಳ್ತೀಯ. ಚಂದ್ರಿಕನ್ ಕೇಳಿದ್ರೆ ನನ್ನ ಕೇಳ್ತೀರಾ? ಅವಿಕಾ ಅಂದ ತಕ್ಷಣ ಎಸ್ ಅಂದ್ಲು ಸಖಿ. ಚಂದ್ರಿಕಾ ಅಂದ ತಕ್ಷಣ ನಿನ್ನ ರೆಸ್ಪಾಂಡ್ ಮಾಡಿದೆ. ಏನ್ ಈ ಡ್ರಾಮಾ? ಡ್ರಾಮಾ ಯಾರು ಮಾಡ್ತಿರೋದು? ನಾವೇನ ತಪ್ಪು ಮಾಡಿರೋ ತರ ಮಾತಾಡ್ತಿದ್ದೀರಲ್ಲ. ಮತ್ ಇಲ್ಲೇನ್ ಮಾಡಿದ್ರಮ್ಮ? ಈ ಗೆಟಪ್ ಅಲ್ಲಿ ನಿನ್ಗೆ ಹಾಸ್ಪಿಟಲ್ ಅವ್ರೇನಾದ್ರೂ ಮೇಕಪ್ ಮಾಡಿದ್ರಾ? ಹರ್ದಾಕ್ಬಿಟ್ಲಲ್ಲ ಸಖಿ, ಅವಳು ಹೇಗ್ ಬಂದಿದ್ಲೋ ಏನೋ. ಹೊಟ್ಟೆ ನೋವಂತ ನೀನು, ಚಳಿ ಜ್ವರ ಅಂತ ಇವಳು. ಇಬ್ರು ಹಾಸ್ಪಿಟಲ್ ಹೋದ್ರೆ ಆಪರೇಷನ್ ಮಾಡೋ ತರ ಅವರಾದ್ರೂ ನಿಮ್ಗೆ ಯಾಕೆ ಬಟ್ಟೆ ಹಾಕ್ತಾರೆ? ಇಷ್ಟಕ್ಕೂ ನಾನ್ ಹೇಳಲ್ಲ, ನೋಡ್ಕೊಡ್ತೀನಿ ಕೊಡು. ನೀನ್ ಸುಮ್ನೆ ಇರೋ ತಾಯಿ. ನಂದೇ ನಂದಾಗಿದೆ ಅಕ್ಕ. ನಿನ್ ಕಣ್ ದೃಷ್ಟಿ ನನ್ ಮೇಲೆ ಬಿದ್ರೆ ನನ್ಗಿನ್ನೇನ್ ಕಷ್ಟ ಬರುತ್ತೋ. ಹಾಸ್ಪಿಟಲ್ ಫೈಲ್ ನೋಡಿದ್ರೆ ದೃಷ್ಟಿ ತಾಗತ್ತಾ? ಇದು ಓವರ್ ಅನ್ನಿಸ್ತಿಲ್ವಾ? ಹೋಗ್ಲಿ, ನನ್ನ ಕೊಡು. ನೀವು ನೋಡೋ ಹಾಗಿಲ್ಲ. ನಿನ್ ಗಂಡ ಕಣೆ. ನಿನ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕಾದ್ರೆ ಆ ಫೈಲ್ ನೋಡೋದ್ರಲ್ಲಿ ಏನ್ ತಪ್ಪಿದೆ? ಏಯ್, ಬುದ್ಧಿ ಇದೆಯಾ ನಿನ್ಗೆ? ಏನ್ ಮಾತಾಡ್ತಿದ್ಯಾ? ಒಳ್ಳೆ ದಿನ ಅಂತ ಇವತ್ತು ಶಾಂತಿ ಮುಹೂರ್ತ ಇಟ್ಕೊಳ್ಳೋಣ ಅಂತಿದ್ರೆ ಹೀಗ್ ಜಗಳ ಆಡ್ತಾನೆ ಕಳೆದ್ಬಿಡ್ತೀರಾ. ಮುಖ ಹಿಂಗ್ ಸಿಂಡರ್ಸ್ಕೋತಾ ಇದ್ರೆ ನೀವೇನ್ ಸಂಸಾರ ಮಾಡ್ತೀರಾ? ಮಾಡಬಾರ್ದು ಅಂತಾನೆ. ವಿಕ್ರಾಂತ್, ಸಾಕ್ ಮಾಡೋ. ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡದೆ ಕಾಗಕ್ಕ ಗುಬ್ಬಕ್ಕ ಕತೆ ಹೇಳ್ತಾ ಇದಾರೆ ನಮ್ಗೆ. ಲೇಡೀಸ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ಎಲ್ರ ಮುಂದೆ ಹೇಳಕ್ಕಾಗಲ್ಲ ಅಂತ ಸುಮ್ಮನೆ ಹೇಳಿದ್ಮೇಲೆ ಇನ್ನೂ ಆ ಫೈಲಲ್ಲಿ ಏನಿದೆ, ಫೋಟೋಸ್ ಎಲ್ಲ ಯಾವುದು ಅಂತ ಅವ್ರಿಗೆ ಹಿಂಸೆ ಕೊಡಬಾರ್ದು. ಹಾಗೆ ಹೇಳಿ ಬಾವಾ. ಫೈಲ್ಸ್ ಏನೋ ಸರಿ, ಫೋಟೋದ್ ಇನ್ನೊಂದ್ ಭಾಗನ ಏನೋ ಆಗೋಗುತ್ತೆ ಅನ್ನೋರ್ ತರ ಸಖಿ ಯಾಕೆ ಫೋಟೋ ಹೊರದಾಕದ್ಲು? ಈ ಜಗಳನ ಇಲ್ಲೇ ಬಿಟ್ಬಿಡಿ ಅನ್ನಲ್ಲ. ಇನ್ನು ಯಾಕೆ ಚರ್ಚೆ? ಹೋಗಿ ರೆಡಿಯಾಗಿ. ಆಚೆ ಏನಾದ್ರೂ ಹೋಗ್ತಿದ್ದೀರಾ ಅತ್ತೆ? ಇಲ್ಲ, ಹೊರಗೆ ಹೋಗಿರೋ ವಲ್ಲಭ ಬರ್ತಾನೆ. ಅದಕ್ಕೆ? ಅಯ್ಯೋ ತಲೆ ಕೆಟ್ಟೋಳೆ. ನಿನ್ನ ರೂಮಿಗೆ ಹಾಲ್ ಗ್ಲಾಸ್ ಕೊಟ್ಟು ಕಳಿಸ್ಬೇಕು ಅನ್ಕೊಂಡ್ವಲ್ಲೇ. 3 ಜನಕ್ಕೆ ಶಾಂತಿ ಮುಹೂರ್ತ ಮಾಡಿಸ್ಬೇಕು ಅಂತ ಹೇಳಿದ್ವಲ್ಲ. ಹೆಸರಲ್ಲಿ ಮಾತ್ರ ಶಾಂತಿ ಇರುತ್ತೆ ಅತ್ತೆ, ಬೇರೆ ಇನ್ನೆಲ್ಲೂ ಇರಲ್ಲ. ಶಾಂತಿ ಅಂದ ತಕ್ಷಣ ಈ ವಿಕ್ರಾಂತ್ ಯಾಕೆ ಈ ತರ ಆಡ್ತಾ ಇದ್ದಾನೆ? ಸಖಿ, ನನ್ನ ರೆಡಿ ಮಾಡುವಂತೆ ಬಾ. ಹಾ, ಓಕೆ. ನನಗೆ ಯಾಕೋ ಇವರಿಬ್ರು ಏನೋ ಮಾಡಕ್ ಹೊರಟಿದ್ದಾರೆ ಅನಿಸ್ತಿದೆ. ಒಳ್ಳೇದ್ ಮಾಡಿದ್ರೆ ಚೆನ್ನಾಗಿರ್ತಾರೆ.
ಕೆಟ್ಟದನ್ನ ಮಾಡಿದ್ರೆ ಅದನ್ನ ಅವರೇ ಅನುಭವಿಸ್ತಾರೆ. ಈ ರೂಮಲ್ಲಿ ಏನು ನಡೆಯಲ್ಲ. ಅದು ಗೊತ್ತಿದ್ದು ನೀನು ಬಾಗ್ಲಾಕೋದು ವೇಸ್ಟ್ ಅನ್ಸುತ್ತೆ. ಸರಿ ಬಿಡಿ, ನಾನ್ ಹೋಗ್ ಬರ್ತೀನಿ. ಎಲ್ಲಿಗೆ? ಹಾ, ಸಿನಿಮಾಗೆ. ಈ ಟೈಮಲ್ಲ? ಇಲ್ಲ ಅಂದ್ರೆ ಇನ್ನೇನ್ರಿ, ನೀವ್ ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಾ ಅನ್ಕೊಂಡೆ. ನಾನ್ ವಿಶಾಲ್ ಭಾವನ್ ರೂಮಿಗೆ ಹೋಗ್ತೀನಿ. ಹೇ, ಯಾಕೆ? ನೀವೇನ್ ಭಯ ಪಡ್ಬೇಡಿ, ನಮ್ಮ ಅಕ್ಕನೂ ಅಲ್ಲೇ ಇದ್ದಾಳೆ. ಹೋಗಿ ವಿಶಾಲ್ ಬಾವ, ನಿಮ್ ಚಿರಂಜೀವಿಗೆ ಸರಸ ಸಲ್ಲಾಪ ಯಾವ್ದೋ ಬೇಕಿಲ್ಲ, ಪ್ರತಿದಿನದ ಹಾಗೆ ಮಲ್ಕೊಂಡು ಗೊರ್ಗೆ ಹೊಡೆಕ್ ನೋಡ್ತಿದಾರೆ ಅಂತ ಹೇಳ್ತೀನಿ. ಹಾಗೆ ಹೇಳಿದ್ರೆ ಬ್ರೋ ಬೇಜಾರಾಗ್ತಾನೆ. ನೀವ್ ನನ್ ಮೇಲ್ ಪ್ರೀತಿ ತೋರಿಸ್ತಾ ಇದ್ರೆ ನನಗೆ ಎಷ್ಟು ಬೇಜಾರಾಗಲ್ಲ ಹೇಳಿ. ಏನ್ ಮಾಡ್ಬೇಕೋ ಹೇಳೀಗ? ಕೂದ್ಲಿಕ್ಕೆ ಎದರ್ಬೇಕಾ? ಹೂ ಕಿತ್ತಾಕ್ಬೇಕಾ? ಸೀರೆ ಮುದ್ರಬೇಕಾ? ಹಲೋ ಹಲೋ, ನಾನ್ ನಿಂತಾಗ ಎಲ್ಲ ಚಲ್ಲಾಪಿಲಿ ಮಾಡಿದ್ರೆ ಅದನ್ನ ಶೋಭನಾ ಅನ್ನಲ್ಲ. ನಾನು ಮಂಚದ ಮೇಲೆ ಸತ್ಯಭಾಮನ್ ತರ ವಯಾರ್ದಿಂದ ಮಲ್ಕೋತೀನಿ. ಆಗ ನೀವು ತುಂಟ ಕೃಷ್ಣನ್ ಹಾಗೆ ನನ್ನ ಹತ್ರ ಪ್ರೀತಿಯಿಂದ ಬರ್ಬೇಕು. ಹೇ, ನಾವೇನ್ ಆಟ ಆಡ್ತಿದೀವಿ ಅನ್ಕೊಂಡಿದ್ದೇನೆ? ಇದು ಒಂಥರ ಆಟನೇ, ಇಲ್ಲ ಅಂತ ಯಾರು ಹೇಳಿದ್ರು? ಇದೇನ್ ಪ್ರಸಾರ ಮಾಡೋ ಅಂತ ಆಟ ಅನ್ಕೊಂಡೇನೆ. ನೀವ್ ಯಾರ ಹತ್ರನೂ ಪ್ರಚಾರ ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಸರಿ, ಬೇಗ ಬನ್ನಿ. ಇದೇನ್ ಒಳ್ಳೆ ಪೂಜೆ ಕರಿಯೋ ತರ ಕರಿತಿದೆಯಲ್ಲ ನೀನು. ಇಲ್ಲೂ ಕೂಡ ಪೂಜೆನೆ ನಡೆಯೋದು. ನೀವು ಗರಡ್ ಗಂಬದ ಹಾಗೆ ಈ ತರ ನಿಂತ್ಕೊಂಡಿದ್ರೆ ಏನ್ ಮಾಡೋದ್ರಿ? ಈಜ್ ಹೊಡಿಬೇಕು ಅಂದ್ರೆ ನೀರೊಳಗೆ ಇಳಿಲೇಬೇಕು. ಸ್ವಿಮ್ಮಿಂಗು ಹಮ್ಮಿಂಗು ನನ್ಗೆರಡು ಬೇಡವೇ ಬೇಡ. ಚಾಪೆ ದಿಂಬು ಕೊಟ್ರೆ ನಾನು ಹೋಗಿ ಕೆಳಗ್ ಮಲ್ಕೋತೀನಿ. ಮಂಚದ ಮೇಲೆ ನೀನೊಬ್ಳೆ ಬಿದ್ಕೊಂಡು ಬೆಳಗಾಗೋವರೆಗೂ ಗೊರ್ಕೆ ಹೊಡೆದ್ರು ನನ್ಗೇನು ಅಭ್ಯಂತರ ಇಲ್ಲ. ವಿಶಾಲ್ ಭಾವನ್ ಹತ್ರ ಹೇಳ ಇವಾಗ? ಇಲ್ಲಾಂದ್ರೆ ಅವ್ರನ್ನೇ ಇಲ್ಲ ಕರೀಲಾ ಹೇಳಿ. ಬ್ಲಾಕ್ ಮೇಲ್ ಮಾಡ್ತಿದ್ಯಲ್ಲೇ? ನಿನ್ ಜೊತೆ ಸಂಸಾರ ಮಾಡಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು. ಅಯ್ಯೋ ಅಯ್ಯೋ, ಒಂದ್ ನಿಮಿಷ ರೀ. ಅಯ್ಯೋ, ತಗೊಳ್ಳಿ, ಕುಡೀರಿ. ನಿಧಾನ. ಅದೇಂದ್ರ ನಿಮ್ ಹೆಣ್ಮಕ್ಳು ಬದ್ರಿನಾಥನ್ನ ಗುಡ್ ಬಾಯ್ ಅಂತ ಹೇಳ್ಬೋದು. ಗಾಯತ್ರಿ ಗಾನವಿ ಗುಡ್ ಗರ್ಲ್ಸ್ ಅಲ್ವಾ? ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳೆ. ನಿನ್ನೆ ರಾತ್ರಿ ವಾಚ್ಮ್ಯಾನ್ ಡ್ಯೂಟಿ ಮಾಡಿದ್ವಿ ತಾನೆ? ಮಾವ, ಮಕ್ಳು ಅಳ್ತಿದ್ರ? ಅವರು ಅಳೋಂತವ್ರಲ್ಲ, ಅಳ್ಸೋಂತವ್ರು. ನಡಿಬೇಕಾಗಿರೋದೆಲ್ಲ ನಡೆದೋಯ್ತು. ಒಳ್ಳೇದು. ಸಖಿಯಲ್ಲಿ ಕಾಣಿಸ್ತಿಲ್ಲ. ಈ ನಡುವೆ ನಿನ್ ಜೊತೆನೆ ಇರ್ತಾಳಲ್ವಾ? ಕರೀಲಾ? ಕರೆದ್ರೂ ಬರಲ್ಲ, ಅವಳೇ ಕೂಗ್ತಾಳೆ ಕಿವಿ ಮುಚ್ಕೊಂಡು. ಯಾಕಮ್ಮ, ಏನಾಯ್ತು? ಬೆಳಿಗ್ಗೆಯಿಂದ ವಾಂತಿ ಆಗ್ತಾ ಇದೆ. ಅಷ್ಟು ಬೇಗನಾ? ಯಾಕೆ ದುರ್ದು ಆಂಟಿ ಹಾಗೆ ಹೇಳ್ತೀರಾ? ಅವಳ ಹೊಟ್ಟೆ ಅಪ್ಸೆಟ್ ಆಗಿ ವಾಂತಿ ಮಾಡ್ಕೊಂಡ್ರೆ ನೀವ್ ಏನೇನೋ ಅನ್ಕೊಳ್ತಿದ್ದೀರಲ್ಲ. ಏನೋ ಪಟ್ ಅಂತ ಹೇಳ್ಬಿಟ್ಟೆ ಬಿಡು. ರಾತ್ರಿ ಶುಭ ಕಾರ್ಯ ಪೂರ್ತಿಯಾಗಿದೆ. ಬೆಳಿಗ್ಗೆನೆ ಎದ್ದು ತಲೆ ಸ್ನಾನ ಮಾಡಿ ಸೂರ್ಯನ್ಗೆ ನಮಸ್ಕಾರ ಮಾಡಿ ಕೂಡ ಬಂದಿದ್ದೀರಾ. ಸಂತೋಷ. ನೆಕ್ಸ್ಟ್ ಏನು? ಟಿಫಿನ್ ಮಾಡೋದು. ಹಾಗಲ್ಲ ಅದ್ಕೆ, ನಾವು ತಿನ್ನೋದು ಸಹಜ. ಇವತ್ತು ಮಕ್ಕಳಿಗೆ ತಿನ್ಸ್ಬೇಕು ಅಂತ ಅನ್ಕೊಂಡ್ವಲ್ಲ. ಯು ಮೀನ್ ಅನ್ನಪ್ರಾಶನ ಮಾಡ್ಸೋಣ ಅನ್ಕೊಂಡಿದ್ವಲ್ಲ. ಹೌದಲ್ವಾ? ನನ್ ಗಂಡನ್ ತುಂಡ್ತನ ನೋಡಿ ಎಲ್ಲ ಮರ್ತೋಗಿದ್ದೆ ನಾನು. ನುಲ್ದಿದ್ ಸಾಕು, ತಗೊಳೆ ಮಗುನ.
ಸಖೆ ಹೇಗಿದ್ದಾಳೆ ಅಂತ ನೋಡ್ಕೊಂಡ್ ಬರ್ತೀನಿ. ವಲ್ಲಭ ಅಂತ ಸೀರಿಯಸ್ ಏನೂ ಅಲ್ಲ ಕಣೋ. ಅವಳನ್ನ ರೆಸ್ಟ್ ಮಾಡಕ್ ಬಿಡಿ, ನಡಿಬೇಕಾಗಿರೋ ಕಾರ್ಯಕ್ರಮದ ಬಗ್ಗೆ ಗಮನ ಕೊಡೋಣ. ನೋಡಿದ್ರಾ, ನೆನೆ ಶಾಂತಿ ಮುಹೂರ್ತಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಮುಖ ತಿರುಗಿಸ್ಕೊಂಡ್ರು. ಆದ್ರೆ ಮಕ್ಳಿಗೆ ಅನ್ನಪ್ರಾಶನ ಅಂದ ತಕ್ಷಣ ಅಣ್ಣನ್ ಮಕ್ಳಿಗೋಸ್ಕರ ಎಲ್ಲ ತಾವೇ ಮಾಡ್ತೀನಿ ಅಂತಿದ್ದಾರೆ. ಎಷ್ಟು ಸ್ವಾರ್ಥ ನೋಡಿ. ಸ್ವಾರ್ಥ ಅಲ್ಲ, ಮನೇಲಿರೋದಕ್ಕಾದ್ರೂ ಅರ್ಥ ಇರ್ಬೇಕಲ್ವಾ? ನಾವ್ ಆಸ್ತಿ ಕೊಟ್ಟ ಮಾತ್ರಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಅನ್ಕೋಬೇಡಿ. $3 ಕೋಟಿ ಇದೆಯಲ್ಲ? ಇಲ್ಲ. ಹಾ, ಇಲ್ವಾ? ವಿಶಾಲ ಅವತ್ತು ಕೊಟ್ಟನಲ್ಲಮ್ಮ. ಅದೇ ಬಾಬಾ ಕೊಟ್ರು. ಆದ್ರೆ ಅದನ್ನ ನೋಡ್ಕೊಂಡೇ ಕುತ್ಕೊಂಡಿರೋಕ್ಕಾಗತ್ತಾ? ಅದಿಲ್ಲ ಅಂತ ಅನ್ಕೋಬೇಕು. ಆಗ್ಲೇ ತಾನೆ ಕಷ್ಟಪಟ್ಟು ಸಂಪಾದಿಸೋದು. ನೀನ್ ಕಷ್ಟ ಪಡ್ತೀಯ ಅಂದ್ರೆ ನಾನ್ ನಂಬೇಕಾ? ನೀನ್ ನನಗ್ ಕಷ್ಟ ಕೊಟ್ರೆ ನಾನ್ ಕಷ್ಟ ಪಡ್ಬೇಕಲ್ವಾಕ? ಅದಕ್ಕೆ ಹೇಳಿದ ಮಾತಿಗೆ ಬೇರೆ ಅರ್ಥ ಹುಡುಕ್ಬೇಡ. ಸರಿ ಬಿಡಿ, ಅವ್ರ ಮಗುನ ಅವ್ರಿಗೆ ಕೊಟ್ಬಿಟ್ಟು ಬನ್ನಿ, ತಿಂಡಿ ರೆಡಿ ಮಾಡ್ತೀನಿ. ಸುಮನಾ, ಯಾಕ ಗೊಂಬೆಗಳ ತರ ನಿಂತಿದ್ದೀರಾ? ಶುರು ಮಾಡಿ. ಏನ್ ಮಾಡ್ಬೇಕಂಟಿ? ಶೃಂಗಾರ ಮಾಡ್ಕೊಂಡ್ರೆ ಮುಗ್ದು ಹೋಗಲ್ಲ. ಹೆಣ್ಮಕ್ಳು ಅಂದ್ಮೇಲೆ ಎಲ್ಲಾನು ತಿಳ್ಕೊಂಡಿರ್ಬೇಕು. ಓಹೋಹೋ, ಮಕ್ಳಿಲ್ಲ ಅಂದ್ರು ನಿಮ್ಗೆಲ್ಲ ಗೊತ್ತು ಚಿಕ್ಕಮ್ಮ. ಈ ದುರಹಂಕಾರನೇ ಬೇಡ ಅಂತ ಹೇಳೋದು. ನಮ್ಗೆ ಯಾಕಮ್ಮ ಮಕ್ಳಿಲ್ಲ? ಮುದ್ದಾದ ಮೊಮ್ಮಕ್ಳಿದಾರೆ. ನೀವ್ ಕರೆಕ್ಟ್ ಆಗೇ ಹೇಳಿದ್ರಿ. ನಮ್ಮನ್ನ ನಿಮ್ ಮಕ್ಕಳು ಅಂದಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇಷ್ಟಕ್ಕೂ ಅನ್ನಪ್ರಾಶನ ತವ್ರ ಮನೇಲಿ ಮಾಡ್ಬೇಕು. ನೀವ್ ಈ ಮಾತು ಹೇಳಿದ್ಮೇಲೆ ತವ್ರ ಮನೇಲೇ ಇದ್ದೀನಿ ಅನ್ನಿಸ್ತಿದೆ. ಇವಾಗ ಇವ್ರಿಬ್ರನ್ನ ಮಮ್ಮಿ ಡ್ಯಾಡಿ ಅಂತ ಕರಿಬೇಕಾಕ? ಕರೆಯೋ ಅವಶ್ಯಕತೆ ಇಲ್ಲ ಸುಮನಾ, ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು. ಸುಮನಾ, ಒಂದ್ 10 ನಿಮಿಷ ನೀನು ಕೂಡ ಗಾನವಿ ನಿನ್ ಮಗಳು ಅಂತಾನೆ ಅನ್ಕೊಂಡು ನೀನ್ ತೊಡೆ ಮೇಲೆ ಕೂರ್ಸ್ಕೋ. ಒಂದೆರಡು ತುತ್ತು ತಿನ್ಸಿ ಓಹೋ ಅಂದ್ರ ಮುಗ್ದೋಗುತ್ತೆ. ಇಲ್ಲ ಅಂದ್ರೆ ಶಾಸ್ತ್ರನೇ ಮುಗಿಯಲ್ಲ. ಹಾಸಿನಿ, ಬದ್ರಿನ ಎತ್ಕೋ. ಗಾನವಿನ ಸುಮನನ್ ಕೊಟ್ಬಿಡಿ. ಗಾಯತ್ರಿ, ನೀನಿಲ್ ಬಾ. ಬಾನಾ, ಬಾ ಬಾ ಬಾ. ಪೂರ್ವಕ್ ಮುಖ ಮಾಡಿ ಕೂತ್ಕೋಬೇಕು. ಎಲ್ರು ಕೂತ್ಕೊಳ್ಳಿ. ಥ್ಯಾಂಕ್ಸ್ ಬ್ರೋ. ಯಾಕೋ? ನಮ್ಮ ಕೈಯಿಂದ ಗಾನವಿಗೆ ಅನ್ನಪ್ರಾಶನ ಮಾಡಿಸ್ತಿರೋದಕ್ಕೆ. ಇಂಥ ವಿಷಯಗಳಿಗೆ ಥ್ಯಾಂಕ್ಸ್ ಹೇಳಿ ನನಗೆ ಕೋಪ ಬರಿಸ್ಬೇಡ. ಗಾನವಿ ನನ್ನ ಮಗಳಲ್ಲ, ನಮ್ಮ ಮಗಳು. ಬನ್ನಿ ಕೂತ್ಕೊಳ್ಳಿ. ಅದೃಷ್ಟ ಇರೋದಿಕ್ಕೆ ಈ ಮನೆಗ್ ಬಂದು ಅನ್ನ ತಿಂತಿದ್ದಾಳಷ್ಟೇ. ಇಲ್ಲ ಅಂದಿದ್ರೆ ಗುಡಿಯಲ್ಲಿ ಭಕ್ತರು ಕೊಡೋ ಪ್ರಸಾದನ ತಿನ್ಕೊಂಡಿರ್ಬೇಕಿತ್ತು. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ನಾನೇನ್ ಮಾಡ್ದೇರಿ? ಸುಮನಾ, ಇರೋ ವಿಷಯನ ನೇರವಾಗಿ ಹೇಳಿದ್ರೆ ಕೆಲವ್ರಿಗೆ ಅರಗಿಸ್ಕೊಳಕ್ಕೆ ಆಗಲ್ಲ. ಆದ್ರೆ ಗಾಯತ್ರಿ ಅದೃಷ್ಟ ಜಾತಕದವಳು. ಏನೇ ಅಂದ್ರೂ ಅದು ಸತ್ಯಾನೇ. ನಿಮ್ಗೂ ಕೂಡ ಆ ಮಗುವಿಂದ ಒಳ್ಳೇದೇ ಆಗಿದೆ ಅತ್ತೆ.
ನಿಮ್ ಎಡ್ಗಣ್ಣಿಗೆ ದೃಷ್ಟಿ ಬಂದಿದ್ದು ಗಾಯತ್ರಿಯಿಂದಾನೆ ತಾನೆ? ಇಲ್ಲ ಅಂದಿದ್ರೆ ಕಣ್ಣನ್ ಈ ತರ ಮುಚ್ಚಿ ಒಕ್ಕಣ್ ಶುಕ್ರಾಚಾರ್ಯರ ತರ ನೀವಿರ್ಬೇಕಿತ್ತು. ಲೇ, ನೀನ್ ಮಾತಾಡೋದ್ ನಿಲ್ಸಿದ್ರೆ ಪೂಜೆ ಶುರು ಮಾಡ್ಬೋದು. ಆಲ್ರೆಡಿ ನಮ್ ನೈನಿ ಸ್ಟಾರ್ಟ್ ಮಾಡಾಗಿದೆ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ಮೊಸರು, ತುಪ್ಪ, ಹಾಲು, ಅನ್ನ. ಇದಕ್ಕೆ ಸ್ವಲ್ಪ ಜೇನ್ ಹಾಕಿ ಅನ್ನ ಮೆತ್ತಗಾಗೋ ತರ ಕಲಿಸ್ಬೇಕು. ನಾನ್ ಕಲಿಸ್ತೀನಿ. ರಾಜು, ನೀವ್ ತಿನ್ನೋದಕ್ಕಲ್ಲ, ಮಕ್ಕಳಿಗೆ. ಹಾಗಾದ್ರೆ ನೀವೇ ಕಲ್ಸ್ಕೊಳ್ಳಿ. ಈ ಶಾಸ್ತ್ರ ಮುಗಿದ ಮೇಲೆ ಪಂಚಭಕ್ಷ ಪರಮಾನ್ನ ಇರತ್ತೆ, ತಿನ್ನುವಂತೇವಲ್ಲ. ಎಲ್ಲಿದೆ? ನೈನಿ ಮಾಡಿಟ್ಟಿದ್ದಾಳೆ, ಅರ್ಧ ಗಂಟೆ ವೆಯ್ಟ್ ಮಾಡಿ. ಬಂಗಾರದ ಚಮಚ ಇದೆಯಾ? ಉಂಗುರದಲ್ಲಿ ತಿನ್ನಿಸ್ಬೋದು ಅತ್ತೆ. ಮಕ್ಳೇನು ನನ್ ಗಂಡನ್ ತರ ಗಬ ಗಬ ತಿನ್ನಲ್ವಲ್ಲ ಅತ್ತೆ? ಚಿಕ್ಕ ಅಗಳನ್ನ ತುಟಿಗ್ ತಾಕ್ಸಿದ್ರು ಸಂತೋಷದಿಂದ ಚಪ್ಪರಿಸ್ತಾರೆ. ವಲ್ಲಭ, ಉಂಗ್ರ ಕೊಡ. ಕತ್ತರಿಸ್ತಾಳ್ ಕೂಡ. ಏನೇನು ಹೇಳ್ಬಿಡಿ. ಏನೋ ಯಾರಿಗ್ ಗೊತ್ತು, ನನ್ ಮಗಳು ಗಾಯತ್ರಿ ಫೈಟರ್ ಆಗ್ತಾಳೇನೋ, ಕಿತ್ತೂರು ರಾಣಿ ಚೆನ್ನಮ್ಮ ತರ ನಮ್ ಇಡೀ ರಾಜ್ಯನೇ ಪಾಲಿಸ್ತಾಳೇನೋ. ಬಾ 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 ಕಂದ. ಗಾನವಿ, ಇವಾಗ ನೀನ್ ತಗೋಬೇಕು. ಬಾ. ಹೇ ಬುಕ್ ಮುಟ್ಬಿಟ್ಲ. ಹೇ ಗಾನವಿ ಮರಿ ಸರಸ್ವತಿ ಆಗ್ತಾಳೆ. ಚೆನ್ನಾಗಿ ಓದ್ಕೊಂಡು ವ್ಯಾಪಾರನ ಇನ್ನೂ ಅಭಿವೃದ್ಧಿ ಮಾಡಬೇಕು. ಮತ್ತೆ ನನ್ ಮಕ್ಳು ಏನಾಗ್ಬೇಕು? ನಿನ್ಗೂ ನಮ್ಗೂ ಮಕ್ಳು ಇಲ್ವಲ್ಲೇ ಸುಮ್ಮಿ? ಇವತ್ತಿಲ್ಲ, ಮುಂದಾಗಲ್ಲ ಅಂತ ಏನ್ ಗ್ಯಾರಂಟಿ? ಹಾ, ನಮಗಂತೂ ಅಂತ ಸೀನ್ ಇಲ್ಲಮ್ಮ. ನಿನಗಿದ್ಯೋ ಇಲ್ವೋ ಗೊತ್ತಿಲ್ಲ. ಆ ವಿಷಯ ಬಿಡಿ. ಇಲ್ಲ ಅಂತ ನೀವ್ ಹೇಗೆ ಹೇಳ್ತೀರಾ? ಅಮ್ಮ ಸುಮನಾ, ಎಲ್ಲ ಚೆನ್ನಾಗ್ ಆಗ್ತಿರ್ಬೇಕಾದ್ರೆ ಆಗದೆ ಇರೋದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಊಟದ ಏರ್ಪಾಟ್ ನೋಡೋಣ, ನಡಿ. ಮಾಮ್, ನೀವು ಹಾಕೊಂಡಿರೋ ನೀಲಿ ಉಂಗ್ರ ಖಡ್ಗನ ತೆಗ್ದಾಕ್ಬೋದು. ನಾನೇ ಬಂದಾಗಿಲ್ಲ ಅತ್ತೆ. ಪರವಾಗಿಲ್ಲ,
ಬಾರೋ ವಲ್ಲಭ, ನೀನೇ ತೆಗಿಯುವೆ ಅಂತೆ. ಪರೀಕ್ಷೆ ಮಾಡಿ ನೋಡಿದ್ಯಾ? ಹೌದು ಸ್ವಾಮಿ, ಇದಕ್ಕೂ ಮುಂಚೆ ನೀವು ಪರೀಕ್ಷೆ ಮಾಡಿ ನೋಡು ಅಂದಾಗ ಆ ಮಗು ಕೈ ಮುಟ್ ನೋಡ್ದೆ, ಏನೂ ಆಗ್ಲಿಲ್ಲ. ಯಾವ್ದಕ್ಕೂ ಇರ್ಲಿ ಅಂತ ಗಾನವಿ ಕೈಯನ್ ಕೂಡ ನಾನ್ ಮುಟ್ ನೋಡ್ದೆ, ಆಗ್ಲೂ ಏನೂ ಆಗಿಲ್ಲ. ಹಾಗಂತ ಅಲಕ್ಷ್ಯ ಮಾಡೋದಿಕ್ ಹೋಗ್ಬಾರ್ದು ನೀನು. ಖಂಡಿತ ಇಲ್ಲ ಸ್ವಾಮಿ, ಆಚೆ ಕೂಡ ಹೋಗ್ತಾ ಇಲ್ಲ. ತುಂಬಾ ಕಡಿಮೆ ಮಾಡಿದ್ದೀನಿ. ಯಾವ್ದಾದ್ರೂ ಚಿಕ್ಕ ಮಗು ಕಾಣಿಸಿದ್ರೆ ಹೆಣ್ಮಗುನೋ ಗಂಡ್ಮಗುನೋ ಅಂತ ಕೇಳ್ಬಿಟ್ಟು ತುಂಬಾ ಹುಷಾರಾಗಿ ಅವ್ರ ಹತ್ರ ಹೋಗ್ತೀನಿ. ಒಳ್ಳೇದು. ಆದ್ರೆ ನಿನಗೆ ಗ್ರಹ ಬಲ ಇಲ್ಲ. ಯಾವಾಗಾದ್ರೂ ಸರಿ ಅಪಾಯ ಬರಬಹುದು. ಆಗ್ಲಿ ಸ್ವಾಮಿ. ಯಾರೋ ಬರ್ತಿದ್ದಾರೆ ಅನ್ಸುತ್ತೆ, ನೀವು ಹೊರಟು ಹೋಗಿ. ಹಾಗೆ ಕಳಿಸ್ತಿರೋದಿಕ್ಕೆ ನನ್ನ ಕ್ಷಮಿಸ್ಬಿಡಿ. ಒಳ್ಳೆ ಮನ್ಸಿಂದ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಆ ತಾಯಿ ಖಂಡಿತ ದರ್ಶನ ಕೊಡ್ತಾಳೆ ಭಾವ. ಹಾ, ಎಲ್ಲಿ ಇವಾಗ ಬರಕ್ ಹೇಳು. ಅಪ್ಪಾ, ಅಧಿಕ ಪ್ರಸಂಗಿ, ಕಿವಿ ತೂತಾಗೋ ಹಾಗೆ ಅಷ್ಟ್ ಜೋರಾಗಿ ಯಾಕೆ ವಿಸಿಲ್ ಹೊಡಿತಾ ಇದ್ಯಾ? ನಿಮ್ ಮಗ ಅಮ್ನವ್ರನ್ನ ನೋಡ್ಬೇಕು ಅಂತ ಹೇಳ್ತಾ ಇದಾರಲ್ಲ ಅತ್ತೆ. ದೇವಸ್ಥಾನದಲ್ಲಿ ದೇವ್ರ ದರ್ಶನಕ್ಕೂ ಮುಂಚೆ ಗಂಟೆ ಹೊಡಿತೀವಿ. ಇವಾಗ ನಮ್ ಯೂಸ್ಲೆಸ್ ಹಸ್ಬೆಂಡು ದೇವತೆನೇ ನೋಡ್ಬೇಕು ಅನ್ಕೊಂಡ್ರಲ್ಲ, ಅದಕ್ಕೆ ವಿಸಿಲ್ ಹೊಡೆದೆ. ನೀನು ಇದನ್ನೆಲ್ಲ ನಂಬ್ತಿದ್ಯಾಕ? ಅಫ್ಕೋರ್ಸ್ ಸುಮನಾ, ನಮ್ ನೈನಿ ಹೇಳೋದ್ ನಿಜಾನೇ ಅಲ್ವಾ. ಹಾಸಕ್ ಧೈರ್ಯ ಇಲ್ಲ ಅಂದ್ರೂ ನ್ಯಾಯಕ್ ನಿಲ್ತಿದ್ದಾಳಲ್ಲ. ಹೌದಾ? ಇವಾಗ ಬರೋಕ್ ಹೇಳಿ, ಅಮ್ಮನವ್ರನ್ನ ನೋಡೋಣ. ನಿಮ್ಮಂತ ಪಾಪಿಗಳು ಬೇಡ್ಕೊಂಡ್ರೆ ಆ ತಾಯಿ ಹೇಗ್ ಬರ್ತಾಳೋ. ನಯನಿ ಹೇಳ್ದ ಹಾಗೆ ಮಾಡಿದ್ರೆ ಬರ್ಬೇಕಲ್ವಾ? ಮಾಮ್, ಮನಸಾರೆ ಅಮ್ಮನವ್ರನ್ನ ನೆನ್ಪಿಸ್ಕೋಬೇಕಲ್ವಾ? ಇದ್ಕಿದ್ದಾಗೆ ಅಷ್ಟು ಏಕಾಗ್ರತೆ ಬರೋದು ಕಷ್ಟ ವಿಶಾಲು. ನಾನಿವಾಗ ಕಣ್ ಮುಚ್ಕೊಂಡು ಕಾನ್ಸಂಟ್ರೇಟ್ ಮಾಡ್ತೀನಿ. ಅವ್ರು ಬರ್ತಾರೋ ಇಲ್ವಂತ ಟೆಸ್ಟ್ ಮಾಡ್ತೀನಿ. ಹಾ, ರೆಡಿ. 1 2 3 ಕ್ಲೋಸ್ ಯುವರ್ ಐಸ್. ಕರ್ಟನ್ಸ್ ಯಾಕೆ ಹೇಗಾಡ್ತಿದೆ? ನನಗೆ ಭಯ ಆಗ್ತಿದೆ. ನನ್ಗೂ ಅಷ್ಟೇ. ಏನ್ರಿ ನೀವು ಇಷ್ಟೇ ಹೆದರ್ತಾರ ಯಾರಾದ್ರೂ? ಗಾಯತ್ರಿನ ಇವ್ರ ದೊತ್ತು ತಗೊಂಡ್ರು ಅಲ್ವ ತಾತ? ಹೌದಮ್ಮ. ತಂದೆ ತಾಯಿ ಇಲ್ಲ ಅಂತ ಇದನ್ ದತ್ತು ತಗೊಂಡ್ರು. ನನ್ನ ಕೂಡ ದತ್ತನ್ ತಗೋಬೋದಿತ್ತಲ್ವಾ? ಅರ್ಥ ಆಯ್ತು. ಹೇಳ್ತಿದ್ನಲ್ಲ ಈ ವಿಶಾಲಾಕ್ಷಿ ಅನಾಥೆ ಅಂತ. ಇವಳು ಜೊತೆಗೆ ನೀವಿಬ್ರು ದತ್ತು ತಗೊಂಡಿದ್ರೆ ಪೆಂಟ್ ಹೌಸ್ ಅಲ್ಲಿ ಇರ್ತಿದ್ಲೇನೋ. ಅಷ್ಟೇ ಬಿಡಿ, ಆಸ್ತಿ ಹೆಚ್ಚಾಗ್ತಿದ್ದಂಗೆ ಈ ತರ ಅನಾಥೆಗೂ ಆಸೆ ಹೆಚ್ಚಾಗತ್ತೆ. ಸುಮನಾ, ನಿನ್ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಸುಮನ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಸುಮನ ಹೇಳಿದ ಉದ್ದೇಶದಲ್ಲಿ ತಪ್ಪಿದೆ.
ಅಮ್ಮ ವಿಶಾಲಾಕ್ಷಿ, ನೀನು ನಮ್ಮನೇಲಿ ಇರು ಅಂತಂದ್ರೆ ಇರಲ್ಲ ಅಂದೆ. ನೀನ್ ಇಲ್ಲೇ ಇರ್ತೀನಿ ಅಂತಂದ್ರೆ ನಿನ್ನ ದತ್ತು ತಗೊಳ್ಳೋದಕ್ಕೆ ನಾವು ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ನಿಜ ವಿಶಾಲಾಕ್ಷಿ, ನೀನ್ ಹೂ ಅನ್ನು. ಇವತ್ತೇ ನಾನು ಎಲ್ಲ ಏರ್ಪಾಡ್ ಮಾಡ್ತೀನಿ. ಪರವಾಗಿಲ್ಲ ಬಿಡಮ್ಮ, ನಾನ್ ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ. ನಮ್ ನೈನಿಗೂ ವಿಶ್ಗೂ ಪರೀಕ್ಷೆ ಇಡ್ಬೇಡ ಪುಟ್ಟಿ. ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ನಾನ್ ಯಾಕೆ ಹಾಗೆ ಕೇಳಿದೆ ಅಂದ್ರೆ, ಸುಮನ ನಿನಗೇನೆ ಹೇಳ್ತಾ ಇರೋದು, ಸರಿಯಾಗಿ ಕೇಳಿಸ್ಕೊ. ಮದ್ವೆ ಆಗಿರೋರೇ ತಾಯಿ ಆಗ್ತಾ ಇಲ್ಲ ಅಂತದ್ರಲ್ಲಿ ತಾಯಿ ತನಾನೇ ಕೆಲವರು ಮಾರ್ಕೋತಾ ಇದ್ದಾರೆ. ಏನಂತ ಇದೆಯಮ್ಮ? ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಆಗ್ಬೇಕಾಗಿರೋರ್ಗೆ ಅರ್ಥ ಆಗುತ್ತೆ ತಾತ. ಸ್ನಾನ ಮಾಡ್ಕೊ ಬಂದಿದ್ದೀನಿ. ಶಿವನ್ ಪೂಜೆ ಮಾಡ್ಬೇಕಮ್ಮ. ದೇವ್ರ ಮನೆಗೆ ಹೋಗೋಣ ಬಾಮ್ಮ. ಓಹ್, ಏನೇನೋ ಮಾತಾಡ್ತಿದ್ದಾಳೆ ಹುಚ್ಚು ಹುಡ್ಗಿ. ಹಾಗನ್ಬೇಡಿ, ನಿಮ್ ಬಾಯಿ ಬಿದ್ದೋಗ್ಬೋದೇನೋ. ವಿಶಾಲಾಕ್ಷಿ ಹೇಳಿದ್ ನಂಗೆ ಅರ್ಥ ಆಯ್ತು. ಮದ್ವೆ ಆಗ್ದಿರೋ ಸಖಿ ಗರ್ಭಕೋಶ ಕೊಟ್ಟಿದ್ದಾಳೆ ಅಂದ್ರೆ ಪರೋಕ್ಷವಾಗಿ ಅಮ್ಮ ಆಗ್ತಾಳೆ ಅಂತ, ತಾಯ್ತನನ ಮಾರ್ಕೊಂಡ್ಲು ಅಂತ. ನಾನು ನಿನ್ ಜೊತೆಗೆ ಇದ್ರೆ ನಂಜನಗೂಡಲ್ಲಿರೋ ಆ ಶಿವ ಸಿಟ್ ಮಾಡ್ಕೋತಾನೆ ಅಲ್ವಾ ಅಮ್ಮ? ಅವ್ರನ್ನು ಬರಕ್ ಹೇಳು. ಅವನ್ಗೊಬ್ಬನ್ಗೆ ಬರಕ್ ಹೇಳಿದ್ರೆ ಜೊತೆಗೆ ಅವನು 3 ಕೋಟಿ ಜನ ಕರ್ಕೊ ಬರ್ತಾನೆ. ಅಷ್ಟು ಹೆಸರುವಾಸಿನಾ? ಓಂ ಅಂತ ಒಂದ್ಸಲ ಹೇಳಿದ್ರು ಕೂಡ ಏನು ಅಂತ ಅವ್ರ ಕಷ್ಟ ಕೇಳೋರ್ ಹಿಂದೆ ಎಷ್ಟು ಜನ ಬೇಕಾದ್ರೂ ಬರ್ಬೋದಲ್ವಾ ಅಮ್ಮ? ಹೌದು ಬಿಡು, ಒಳ್ಳೆತನ ಮುಖ್ಯ. ನನ್ ಗಂಡನ್ ತರ. ಏನು ನನ್ ಬಗ್ಗೆ ಮಾತಾಡ್ತಿದ್ದೀರಾ? ಗಂಡಂದ್ರು ಹೇಗಿರ್ತಾರೆ ಅಂತ ಮಾತಾಡ್ತಿದ್ವಿ ಅಪ್ಪ. ಅದೇನಮ್ಮ, ಆ ವಿಷಯದ ಬಗ್ಗೆ ನೀನ್ ಯಾಕೆ ಮಾತಾಡ್ತಿದ್ಯಾ? ನೀನೇನು ಚಿಕ್ಕ ಹುಡುಗಿ. ಆ ಮಾತ್ ಹೇಳ್ಬೇಡಿ, ಅವಳಿಗೆ ಬೇಜಾರಾಗ್ಬೋದು. ಯಜಮಾನ್ರು ಹೇಳದ್ ನಿಜಾನೇ. ನೀನ್ ಹೇಗ್ ಹೇಳ್ತೀಯಮ್ಮ? ಮದ್ವೆನೇ ಆಗಿಲ್ಲ, ಇನ್ನೂ ಮದ್ವೆ ವಯಸ್ಸು ಬಂದಿಲ್ಲ. ಯಾಕಮ್ಮ ಹಾಗ್ ನಗ್ತಿದ್ಯಾ? ಅಯ್ಯೋ ಅಪ್ಪ, ನನ್ ನೋಡಕ್ ಚಿಕ್ಕಳ್ ತರ ಕಾಣಿಸ್ತೀನಿ, ಆದ್ರೆ ತುಂಬಾ ದೊಡ್ಡೋಳು. ಹಾ, ಹಾಗ ಎಷ್ಟ್ ದೊಡ್ಡವಳು? ನೈನಿಗಿಂತ ದೊಡ್ಡವಳ? ನಿನ್ ಹೆತ್ತ ತಾಯಿಗಿಂತ ದೊಡ್ಡವಳ? ನೀವು ಏನ್ ಹೀಗ್ ಮಾತಾಡ್ತಿದ್ದೀರಾ ಯಜಮಾನ್ರೆ? ಪರವಾಗಿಲ್ಲ ಬಿಡಮ್ಮ. ಅಪ್ಪ ನನ್ನ ಹೀಗೆ ಕೇಳ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ. ಇವ್ರನ್ನ ಗಾಯತ್ರಿ ಗಾನವಿನ ನೋಡ್ಕೋ ಅಂದ್ರೆ ನಿನ್ನ ಆಡಿಸ್ತಾ ಕೂತಿದ್ದಾರೆ, ನೋಡಿದ್ಯಾ ವಿಶಾಲಾಕ್ಷಿ? ಹಲೋ ಮೇಡಮ್, ನಾನ್ ಮಾತ್ರ ಅಲ್ಲ, ಈ ಮನೇಲಿ ಎಲ್ರು ನನ್ ತರನೇ ತಮಾಷೆ ಮಾಡ್ತಿದಾರ. ವಿಶಾಲಾಕ್ಷಿನ ನಿಮ್ಮನ್ ಬಿಟ್ ಬೇರೆ ಯಾರಾದ್ರೂ ರೇಗಿಸಿದ್ರೆ ನಾ ಸುಮ್ನಿರ್ತಿರ್ಲಿಲ್ಲ. ಕೋಪ ಮಾಡ್ಕೋಬೇಡ ಅಮ್ಮ. ಅಪ್ಪ ಹೇಳ್ತಿರೋದು ನಿನ್ ತಂಗಿ ಸುಮನನ್ ಬಗ್ಗೆ. ನಾನು ಅವಳ ಬಗ್ಗೆನೇ ಹೇಳಕ್ ಹೊರಟಿದ್ದೆ, ನೀನ್ ಹೆಸರೇ ಹೇಳ್ಬಿಟ್ಟಿಯಲ್ಲಮ್ಮ. ಹೇಗಿದೆಲ್ಲ? ನನ್ನ ಹೆಂಡತಿ ಹಾಗೆ ನಿನಗೂ ಕೂಡ 6th ಸೆನ್ಸ್ ಗೊತ್ತಾಗುತ್ತಾ? ಕೆಲವೊಂದು ವಿಷಯಗಳು ನಮ್ಗೆ ಮೊದ್ಲೇ ಗೊತ್ತಾಗುತ್ತೆ ಅಪ್ಪ. ಆದ್ರೆ ಆ ಸುಮನ, ಆ ಫ್ರಾಡ್ ಸಖಿ ಇಬ್ರು ಹೆಸರು ಬದಲಾಯಿಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಮನೆಗ್ ಫೈಲ್ ಬರೋವರೆಗೂ ನಮ್ಗೆ ಗೊತ್ತಾಗ್ಲಿಲ್ಲ. ನನ್ಗೆ ನನ್ ತಂಗಿ ಮೇಲೆ ಅನುಮಾನ ಇದೆ ಅಂದ್ರೆ ಇವರೇ ನಂಬ್ತಿಲ್ಲ. ಹಲೋ ಹಲೋ, ಪ್ಲೀಸ್ ಕಾಮ್ ಡೌನ್. ನೀನ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಚಾಟರ್ ಬಾಕ್ಸ್ ತರ ಮಾತಾಡ್ತಾನೆ ಇರ್ತೀಯ. ವಿಶಾಲಾಕ್ಷಿಗ್ ಸುಮ್ನೆ ಕೋಪ ಬರ್ಸ್ಬೇಡ ನೀನು, ಓಕೆನಾ? ಇಲ್ಲಿ ಕೇಳಮ್ಮ, ಅಪ್ಪ ಹಾಗೆ ಹೇಳ್ತಾರೆ. ನನ್ನ ಹೆಸರು ಪಾಮು, ಪಾವನಮೂರ್ತಿ ಅಂತಾರೆ ಪೂರ್ತಿ ಹೆಸರು ಕರೆಯೋಕೆ. ನಾನು ಡಮ್ಮಕ್ಕ. ಇನ್ನು ಮುಂದೆ ಹೋಗಿ ಹೇಳೋದಾದ್ರೆ ಡಮರುಗ ಅನ್ಬೋದು. ನಾನ್ ನಿಮ್ನ ಸ್ವೀಟ್ ಆಗಿ ಡಮ್ಮು ಅಂತ ಕರಿಬೋದಾ? ಕರಿ ಪಾಮು. ಡಮ್ಮು ಪಾಮು. ಡಮ್ಮು. ಪಾಮು.
ಡೆಮ್ಮು ಪಾಮು ಡೆಮ್ಮು ಪಾಮು ಡೆಮ್ಮು ಡೆಮ್ಮು. ಅಯ್ಯೋ 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 ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಲೈಟ್ ಹೌಸ್ ರಸಬದ್ಧವಾಗಿ ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀಯಲ್ವಾ ನೀನು? ಚಿಕ್ಕಪ್ಪ, ನೀವು ರಸಬದ್ಧತೆ ರಸಿಕತೆ ಅಂತೆಲ್ಲ ಹೇಳಿದ್ರೆ ಆಂಟಿ ಕಕ್ಕ ಬಿಕ್ಕಿ ಆಗೋಗ್ತಾರೆ. ಏ ಡಮಕ, ನೀನ್ ಯಾಕೆ ಈ ವೇಷದಲ್ಲಿದ್ಯಾ? ವಿಶಾಲಕ್ಷಿ ತಾಯಿ ವೇಷಭೂಷಣ ಬದಲಾಯಿಸು ಅಂದ್ರಲ್ಲ, ಬದಲಾಯಿಸ್ತೆ. ನಾನು ಬದಲಾಗ್ಬಿಟ್ಟೆ. ನೀನ್ ಈ ತರ ರೆಡಿ ಮಾಡಿಸಿದ್ ಯಾರು ಡೆಮ್ಮು? ಹಾಸಿನಿ ಪಾಮು. ಎಸ್, ಕ್ರೆಡಿಟ್ ಎಲ್ಲ ನನ್ಗೆ. ಚೆನ್ನಾಗಿ ರೆಡಿ ಮಾಡಿದೀನಾ? ನೀನು ಮಾಡಿರೋ ಅಲಂಕಾರ ಶೃಂಗಾರದಲ್ಲಿ ಮುಚ್ಚ. ನನ್ ಸಂಸಾರ ಹಾಳ್ ಮಾಡೋದ್ರಲ್ಲಿದ್ದಾರೆ ಕಣೆ ನನ್ ಗಂಡ. ಲೈಟ್ ಹೌಸ್ ಗಾಬರಿ ಪಡ್ಬೇಡ್ವೆ, ಇಬ್ಬರಿಗೂ ನ್ಯಾಯ ಕೊಡ್ತಾ ಇದೀನಿ. ಆಂಟಿ, ನಿಮಗೆ ಮತ್ತೆ ಢಮಕಾಗೆ ಇಬ್ರಿಗೂ ನ್ಯಾಯ ಒದಗಿಸೋ ಅಂತ ವ್ಯಕ್ತಿ ಆಗೋದ್ರು ಚಿಕ್ಕಪ್ಪ. ಬಾ ಆಂಟಿ, ಬನ್ನಿ. ನೀವ್ ಸರ್ಕೊಳ್ಳಿ ಚಿಕ್ಕಪ್ಪ, ಬನ್ನಿ. ನಿನ್ ಹೆಂಡತಿಯಲ್ಲಿ ಪಾಮು. ಆಕಾಶ ನೋಡೋವರ್ಗೂ ಅವಳ ಮುಖ ಕಾಣಲ್ಲ. ಇಲ್ಲಿ ನೋಡು, ಸ್ವಲ್ಪ ತಲೆ ಮೇಲೆ ಎತ್ತು. ನೆಕ್ಲೆಸ್ ಚುಚ್ತಾ ಇದೆ ಪಾಮು. ಚೆನ್ನಾಗಿ ಮಾತಾಡ್ತೀಯ ಕಣೆ. ಬಂಗಾರ ಎಲ್ಲಾದ್ರೂ ಚುಚ್ಚುತ್ತಾ? ಕೊಂಡ್ಕೊಳಕ್ ಹೋದ್ರೆ ರೇಟ್ ಚುಚ್ಚತ್ತೆ. ಸರಿಯಾಗಿ ಹೇಳಿದ್ರಿ ಚಿಕ್ಕಪ್ಪ. ಢಮಕ, ನಾಳೆ ನೀನನ್ ಬೇರೆ ತರ ರೆಡಿ ಮಾಡ್ಲಾ? ಡಮ್ಮು ಡಮ್ಮು ಅಂದ್ರೆ ಓಕೆ ಅಂತ ಕಣೆ. ನಾನ್ ಹೀಗೆ ಆಚೆ ಹೋಗಿ ವಾಯು ವಿಹಾರ ಮಾಡ್ಕೊಂಡ್ ಬರ್ತೀನಿ. ಬಾಯ್. ಟೇಕ್ ಕೇರ್. ವಾಯು ವಿಹಾರ ಯಾಕೆ ಚಿಕ್ಕಪ್ಪ? ನಾನೇ ಗಾಳಿಯಲ್ಲಿ ತೇಲಾಡ್ತಿರ್ಬೇಕಾದ್ರೆ ಡಮ್ಮು ವಾಯು ವಿಹಾರಕ್ಕೆ ಹೋಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲಮ್ಮ. ಏನಾಯ್ತು ಸುಮನ? ನಿಮ್ಗೇನಾಯ್ತು ಅಂತ ಕೇಳ್ತಿದೀನಿ. ಬೆಳಗ್ಗೆನೆ ಗೋವಿಂದನ್ ಭಜನೆ ಮಾಡ್ತಿದ್ದೀರಲ್ಲ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಲ್ವಾ? ಪೂಜೆನ ನೀನ್ ಡಿಸ್ಟರ್ಬ್ ಮಾಡ್ದೆ. ಇಲ್ಲಿ ಎಲ್ರೂ ಮೈ ಮರೆತು ಪೂಜೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇವತ್ತು ನಾಳೆ ಹೋಗೋರು ನಮ್ಮನೇಲಿ ಪೂಜೆ ಮಾಡೋದು ಅಂತಂದ್ರೆ ಏನು? ನಾನ್ ಎಲ್ಲಿಗೂ ಹೋಗಲ್ಲ ಸುಮನ. ಹೋಗೋದೇನಿದ್ರು ಮನುಷ್ಯರು ಮಾತ್ರ. ನಿನ್ ಮನುಷ್ಯಲ್ವಾ? ಲಾಸ್ಟ್ ಟೈಮು ನಮ್ಮ ಮಾಮ್ ನಿನ್ನ ಭೂತ ಅನ್ಕೊಂಡಿದ್ರು. ಡಮ್ಮು ಡಮ್ಮ, ಕೇಳಪ್ಪ ಪುತ್ರ. ಈ ತಾಯಿ ಆ ಭೂತನಾಥನ್ಗೆ ನೀನೇನ್ ಹೇಳಿದ್ರು ಅವ್ರ ಕಿವಿಗ್ ಬೀಳಲ್ಲ. ಯಾಕೆ ಕೇಳ್ಸಲ್ಲ? ನಮಗೂ ಕಿವಿಗಳಿದೆ, ಎರಡು. ಇದೊಂದು ಇದೊಂದು. ಒಂದಿದ್ಯಾ? ಆ ಒಂದೇ ಇಲ್ಲ ವಿಶಾಲಾಕ್ಷಿ. ನಿನ್ ಮಧ್ಯದಲ್ಲಿ ಮಾತಾಡ್ಬೇಡ. ಅವಳು ಏನ್ ಹೇಳ್ತಾಳೋ ಕೇಳೋಣ. ಮನ್ಸು ಅಂಥದ್ದೊಂದಿದ್ರೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ನಾನ್ ಹೇಳ್ಬೇಕು ಅನ್ಕೊಂಡಿದ್ದು ಅಪ್ಪ ಹೇಳಿದ್ರು. ಇದ್ದಿದ್ದನ್ನ ಇದ್ದ ಹಾಗೆ ಹೇಳ್ಬೇಕು. ತುಂಬಾ ಚೆನ್ನಾಗಿ ಹಾಡ್ದೆ ಕಂದ. ನಾವು ಕೂಡ ಜೊತೆಗೆ ಹಾಡಿದ್ವಿ. ನೀನು ಶಿವನ್ ಭಕ್ತಿ ಅಲ್ವಾ? ನೀನ್ ಯಾಕಮ್ಮ ವೆಂಕಟರಮಣ ಸ್ವಾಮಿನ ಬೇಡ್ಕೊಂಡೆ? ಬೆಳಿಗ್ಗೆ ನಮ್ಮ ಅಣ್ಣ ನಾರಾಯಣ ನೆನ್ಪಾತ ತಾತ. ಅದು ಅಲ್ದೆ ಮಾಘ ಮಾಸದಲ್ಲಿ ಮಾಧವನ ಸ್ಮರಣೆ ಮಾಡ್ಬೇಕು. ನೋಡಿದ್ರಾ ಇವರೆಲ್ಲ ಹೇಗ್ ಆಡ್ತಾ ಇದಾರೆ ಅಂತ? ಆದ್ರೆ ನಮ್ಗೆ ಯಾರಿಗೂ ತಿಳಿಸ್ದೆ ಅದ್ ಹೇಗ್ ಪೂಜೆ ಮಾಡ್ತೀರಾ? ನಾನ್ ಏನೇ ಮಾಡಿದ್ರು ಎಲ್ರಿಗೂ ಗೊತ್ತಾಗುತ್ತೆ ಸುಮನ. ಆದ್ರೆ ನೀನು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕದ್ದು ಮುಚ್ಚಿ ಮಾಡ್ತಿದ್ಯಲ್ವಾ? ಸುಮ್ನ ಹಾಗೆಲ್ಲ ಮಾಡಿದ್ಲಾ? ಏನ್ ಹೇಳ್ತಿದ್ಯಾ? ನಮ್ಗೆ ಹೇಳ್ದೆ ಎಲ್ಲ ಮುಚ್ಚಿಟ್ಟಿದ್ಯಾ ಸುಮ್ನ? ಹಾಸ್ಪಿಟಲ್ ವಿಷಯ ಈ ಹುಡುಗಿಗೆ ಹೇಗ್ ಗೊತ್ತಾಯ್ತು? ಎಲ್ರಿಗೂ ಅನುಮಾನ ಬರೋ ಹಾಗೆ ಮಾತಾಡ್ತಿದ್ದಾಳೆ. ಈಗೇನ್ ಮಾಡ್ಲಿ?
ಈಗ ಅಮ್ಮ ಅಮ್ಮ ಅಂತ ಮುಖಂಟಿಪುರದಲ್ಲಿರೋ ನಿಮ್ಮ ಅಮ್ಮನ್ನ ಕರೆದ್ರೆ ಬರ್ತಾರ ಅವರು? ಅಯ್ಯೋ ನಮ್ಮಮ್ಮನ್ ಕರಿತಿಲ್ಲ ಅಮ್ಮ, ನೋವಲ್ಲಿ ಹೇಳ್ತಾ ಇದ್ದೀನಿ. ನನ್ ಮಾತ್ ಕೇಳು, ಅಮ್ಮನವರ ನೆನೆಸ್ಕೋ. ಹೇಗೆ? ಇಲ್ಲಿ ನೋಡು, ಅಮ್ಮ ವಿಶಾಲಕ್ಷಮ್ಮ ದೇವಿ, ನನ್ ಬಾಯಿ ಹೊಲಸ್ ಬಾಯಿ, ಬುದ್ಧಿ ಇಲ್ದೆ ನಾನು ಚಿಕ್ಕವರು ದೊಡ್ಡವರು ಅನ್ನೋದನ್ನು ನೋಡ್ದೆ ಮನಸ್ಸಿಗೆ ನೋವಾಗೋ ತರ ನಡ್ಕೊಂಡಿರ್ತೀನಿ. ಬೇಕು ಅಂದ್ರೆ ಕೆನ್ನೆ ಕೂಡ ತಡ್ಕೋತೀನಿ. ನನ್ನ ಕ್ಷಮಿಸಿ, ನನ್ನ ನೋವಿಂದ ಪಾರ್ ಮಾಡಮ್ಮ ತಾಯಿ ಅಂತ ಬೇಡ್ಕೋ. ಅಷ್ಟೇನಾ? ಇನ್ನೇನಾದ್ರೂ ಇದೆಯಾ ಅಮ್ಮ? ಅಮ್ಮ, ಕೆನ್ನೆ ತಟ್ಟೋ ವಿಷಯ ನನಗ್ ಬಿಟ್ಬಿಡು, ರಪ ರಪ ಅಂತ ತಟ್ಬಿಡ್ತೀನಿ. ಏನಂತೀಯ? ನಂಗ್ ಒಂದಲ್ಲ ಒಂದ್ ಆಗ್ಬೇಕು ಅಂತ ಕಾಯ್ತಾ ಕೂತಿರ್ತೀರಾ ಅನ್ಸುತ್ತೆ ನೀವು. ನಿನ್ ಅವತಾರ ಆಗಿದೆ. ಮತ್ತೆ ಯಾರೋ ಬೀಳ್ಸ್ಕೊಂಡೋಗಿರೋ ಚಿಲ್ಡ್ರನ್ನ ಎತ್ಕೊಳ್ಳೋ ತರ ಹಾಗೆ ಬೆಂಡಾಗ ಹೋಗಿದ್ಯಾ. ಆದ್ರೂ ನಿನ್ ಗೂಬೆ ಕಣ್ಣಿಗೆ ಹಾಕೊಳ್ಳೋಕೆ ಒಳ್ಳೆ ಬಟ್ಟೆನೂ ಇಲ್ದಿರೋ ಮಗು ಕಾಲಲ್ಲಿ ಬಂಗಾರದ ಉಂಗುರ ಹೇಗ್ ಕಾಣಿಸ್ತು? ನನಗ್ ಕಾಣಿಸಿದಕ್ಕೆ ನಿಮ್ಗೆಲ್ರಿಗೂ ತೋರ್ಸೋಣ ಅಂತ ಬಗ್ದೆ ಅಮ್ಮ. ವಿಶಾಲಾಕ್ಷಿ ಕಾಲನ್ ಹಿಡಿಯಕ್ ಹೋಗಿ ಶಿಲಾ ವಿಗ್ರಹ ತರ ಆಗೋಗ್ಬಿಟ್ಟಿದ್ಯಾ. ಕೊಬ್ಬಲ್ಲಿ ಮೆರಿತಾ ಇದ್ದೆ ಅಲ್ವಾ ನೀನು? ಹೀಗೆ ಇರು, ಸ್ವಲ್ಪ ಕಡಿಮೆ ಆದ್ರೂ ಆಗುತ್ತೆ. ಅಬ್ಬಾ, ಅಷ್ಟೇನಾ? ಡಾಕ್ಟರ್ನ್ ಕರ್ಸಿ ನನಗ್ ಗುಣ ಆಗೋ ಹಾಗೆ ಮಾಡಲ್ಲ ಅಲ್ವಾ? ನೀನ್ ಆತರ ಅಮ್ಮ ಅಂತಿದ್ರೆ ನನಗೆ ಹೇಗ್ ಕೇಳಿಸುತ್ತೆ ಗೊತ್ತಾ? ಹೇಗ್ ಕೇಳಿಸುತ್ತೆ? ತಕ್ಷಣ ಹೋಗಿ ಒಂದ್ ಅಲ್ಯೂಮಿನಿಯಂ ತಟ್ಟೆನ ತಗೊಂಡ್ ಬಂದು ನಿನ್ ಕೈಗೆ ಇಡ್ಬೇಕು ಅನಿಸ್ತಾ ಇದೆ. ಈಗ ನಾನು ಅದನ್ನ ತೊಳಿಬೇಕಾ? ಬೇಡ, ಅದನ್ನ ಹಿಡ್ಕೊಂಡು ಕೇಳ್ಬೇಕು. ಯಾರನ್ನ? ಏನಂತ? ನಿನಗಿನ್ನೂ ಅರ್ಥನೇ ಆಗಿಲ್ವೇನೆ? ತಟ್ಟೆ ಹಿಡ್ಕೊಂಡು ಅಮ್ಮ ತಾಯಿ ದಾನ ಮಾಡಿ ಅಂತ ನಿನ್ನ ಭಿಕ್ಷೆ ಇತ್ತು ಅಂತಿದ್ದೀನಿ. ನನಗಂತ ಕರ್ಮ ಬಂದಿಲ್ಲ. ಸೊಂಟ ಹಿಡ್ಕೊಂಡಿದೆ, ಕರ್ಮ ಹಿಡ್ಕೊಳ್ಳೋದು ಕೂಡ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅದು ಈ ಜನ್ಮದಲ್ಲೇ ಆಗದೆ ಇರೋಂಥದ್ದು. ನೀನ್ ಇನ್ನೊಬ್ರಿಗೆ ಜನ್ಮ ಕೊಡಕ್ ಆಗಲ್ಲ. ಹಾಗಿರ್ಬೇಕಾದ್ರೆ ನಿನಗೆ ಆಸ್ತಿನೂ ಬರಲ್ಲ. ವಿಶಾಲ್ ಬ್ರೋ ಕೊಟ್ಟಿರೋ 3 ಕೋಟಿನ ನಿನ್ ಶೋಕಿಗೆ ಖರ್ಚಾಗೋಗುತ್ತೆ. ಅದಾದ್ಮೇಲೆ ನಿನ್ ಕೈಯಲ್ಲಿರೋದು ಚಿಪ್ಪೆ ಅಲ್ವಾ? ಇಷ್ಟ್ರಲ್ಲೇ ನಾನ್ ತಾಯಿ ಆಗ್ತೀನಿ. ಆಗ ನೀವ್ ಎಲ್ರಿಗೂ ನಾನು ಏನು ಅಂತ ತೋರಿಸ್ತೀನಿ. ಅಲ್ಲೇವರೆಗೂ ನೀವುಗಳು ಏನೇ ಅಂದ್ರೂ ಸುಮ್ನೆ ಇರ್ತೀನಿ. ಈಗ ನೋವಿಲ್ವಾ ಸುಮನ? ಓ, ನೆನ್ಪಾಗೋಯ್ತಾ? ಇಲ್ಲ ಅಂದ್ರೆ ನಾಟಕ